ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಕುವೆಂಪು ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ವತಿಯಿಂದ ಹಾಗೂ ವಿಜಯ ಪ್ರಥಮ ದರ್ಜೆ ಕಾಲೇಜು ಪಾಂಡವಪುರ ಅವರ ವತಿಯಿಂದ ನಾಡಗೀತೆಯ ಶತಮಾನ ಉತ್ಸವ ಸಮಾರಂಭ ಪ್ರಯುಕ್ತ ಕುವೆಂಪು ಸಾಹಿತ್ಯ ಬಹುಮುಖಿ ನೆಲೆಗಳ ಒಂದು ದಿವಸದ ರಾಷ್ಟ್ರೀಯ ವಿಚಾರ ಸಂಕಿರಣ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಸಿ ಪುಟ್ಟರಾಜು ಅವರು ಹಾಗೂ ಈ ಕಾಲೇಜಿನ ಪ್ರಿನ್ಸಿಪಾಲರಾದಂತಹ ಕೃಷ್ಣಮೂರ್ತಿಯವರೇ ಹಾಗೂ ಶಂಕರ್ ದೇವನವರವರೇ ಸಂಸ್ಕೃತಿ ಚಿಂತಕರು ಹಾಗೂ ವಿಶ್ರಾಂತ ಮುಖ್ಯ ಅಭಿಯಂತರರು ಮೈಸೂರು ಹಾಗೂ ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರಾದಂತಹ ಪ್ರೊಫೆಸರ್ ನವೀನ್ ಕುಮಾರ್ ಅವರೇ ಹಾಗೂ ಪ್ರೊಫೆಸರ್ ಎಂ ರಮಾನಾಥಂ ನಾಯ್ಡು ಅವರೇ ಹಾಗೂ ಕೆ ಬಿ ಬಸವರಾಜ್ ಅವರೇ ಹಾಗೂ ನಮ್ಮ ನಿರಂಜನ್ ರಾಜ್ ಅವರೇ, ಇಲ್ಲಿ ನೆರೆದಂಥ ಚಂದ್ರೇಗೌಡ್ರೆ ಸಂಯೋಜಕನ ಅಧಿಕಾರಿಗಳು ಹಾಗೂ ಡಾಕ್ಟರ್ ಲೀಲಾ ಕೆ ಅವರೇ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಮಹನೀಯರೇ ಮತ್ತು ಅಧ್ಯಾಪಕ ವರ್ಗದವರೇ, ಅಧ್ಯಾಪಕೇತರರೇ ಮತ್ತು ನಮ್ಮ ಎಲ್ಲ ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿಯರೇ, ಈಗಾಗಲೇ ಚಂದ್ರೇಗೌಡರು ಹೇಳಿದ ಮೇಲೆ ನಾನು ಏನು ಹೇಳಲಿ ಅಂತ, ಯಾಕಂದರೆ ಅರ್ಧ ತಾಸು ಅವರು ಹೇಳೇ ಬಿಟ್ಟರು ಎಲ್ಲ ನಾನು ಏನು ಹೇಳಬೇಕಂತ ಹೇಳಿದ್ದೆಲ್ಲ ವಿಚಾರಗಳನ್ನು ಹೇಳಿಬಿಟ್ರು. ಹೀಗಾಗಿ ನಾನು ಮತ್ತೆ ಅದು ರಿಪೀಟ್ ಮಾಡೋದು ಸರಿಯಲ್ಲ ಅಂತ ಅನಿಸ್ತಾ ಇದೆ. ಬಟ್ ಆದರೂ ನಾನು ಮನುಜ ಮತ ಮತ್ತು ವಿಶ್ವಪಥ ಅಂತ ಆ್ಯಕ್ಚುಲಿ ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಬರೆದಂತಹ ಏನು ನಾಡಗೀತೆ ಏನಿದೆ ಅಲ್ಲ, ಅವರು 20 ವರ್ಷದಲ್ಲಿ ಬರೆದಿದ್ದಾರಂದ್ರೆ ನಾವು ಅವರ ಎಂಥ ಚಾತುರ್ಯತೆ ಇತ್ತು, ಅವರ ಬಳಿ ಎಂಥ ವಿದ್ವತ್ತು ಇತ್ತು ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ ವಿದ್ಯಾರ್ಥಿಯವರಾದರು. ಯಾಕಂದರೆ ವಿದ್ಯಾರ್ಥಿ ದಶೆಯಲ್ಲಿ ಅವರು 20 ವರ್ಷದಲ್ಲಿ ಅವರು ಆ ನಾಡಗೀತೆಯನ್ನು ಬರೆದಿದ್ದಾರೆ. ಅಂದರೆ ವಿಶ್ವಮಾನವರು ಅವರು ಚಂದ್ರೇಗೌಡರು ಹೇಳ್ತಿದ್ರು ಯಾವಾಗಂದ್ರೆ, ನಮ್ಮ ಏನು ಕುವೆಂಪು ಅವರು ಹೇಳ್ತಾರೆ ಹುಟ್ಟಿನಲ್ಲಿ ಏನಾಗ್ತಾರೆ ಅಂದರೆ ವಿಶ್ವಮಾನವಾಗಿರ್ತಾರೆ, ಸಾಯವಾಗ ಏನಾಗ್ತಾನೆ ಅಲ್ಪಮಾನವಾಗ್ತಾನೆ ಅಂತ. ನಾವೆಲ್ಲ ಆ ಥರ ಆಗಬಾರ್ದು ಅಂತ ಇಲ್ಲಿ ಆ್ಯಕ್ಚುಲಿ ಅವರ ವ್ಯಕ್ತಿತ್ವದ ಬಗ್ಗೆ ಏನೆಲ್ಲ ವಿಚಾರಣೆಗಳನ್ನು ಒಂದು ದಿವಸದ ಕಾರ್ಯಕ್ರಮವನ್ನು ತಾವೆಲ್ಲ ರಿಸೋರ್ಸ್ ಪರ್ಸನ್ಗಳಾಗಿ ಏನು ಬಂದಿದ್ದಾರಲ್ಲ ಆ ನಮ್ಮ ವಿದ್ಯಾರ್ಥಿಗಳು ಅದನ್ನು ಸದುಪಯೋಗ ಪಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಇದು ವಿದ್ಯಾರ್ಥಿಗಳಿಗೋಸ್ಕರ, ನಮ್ಮ ಕುವೆಂಪು ಅವರ ಚಿಂತನ ಮಂಥನಗಳನ್ನು ತಿಳಿ ಹೇಳುವಗೋಸ್ಕರ ನಾವು ಇದು ಒಂದು ದಿವಸದ ಕಾರ್ಯಕ್ರಮಗಳನ್ನು ಇಲ್ಲಿ ವಿಜಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆಸಲಾಗುತ್ತಿರುತ್ತೆ. ಅದರ ಸಲುವಾಗಿ ನಮ್ಮ ಏನು ನಾಡಗೀತೆಯ ಶತಮಾನ ಉತ್ಸವ ಸಮಾರಂಭದ ಏನು ನಾಡಗೀತೆಯಲ್ಲಿ ಏನು ಅವರು ಹೇಳಿದ್ದಾರೆ, ನಮ್ಮ ಎಲ್ಲರೂ ಒಂದೇ ಅವರು ವಿಚಾರಧಾರೆಗಳನ್ನು ನಾವು ವಿಚಾರವನ್ನು ತಿಳ್ಕೊಳ್ಬೇಕಾದ್ರೆ ಪ್ರತಿಯೊಂದು ಏನು ಅವರು ರಿಸೋರ್ಸ್ ಪರ್ಸನ್ ಬಂದಿದ್ದಾರೆ ಆ ರಿಸೋರ್ಸ್ ಪರ್ಸನನ್ನು ಹೇಳಿದ್ದನ್ನು ಮಕ್ಕಳು ವಿದ್ಯಾರ್ಥಿಗಳು ಅಟೆಂಟಿವ್ ಆಗಿ ತಿಳ್ಕೊಂಡ್ರೆ ಅವರ ಜೀವನವನ್ನು ಸಾರ್ಥಕ ಆಗ್ತದೆ ಅಂತ ಅನಿಸ್ತದೆ. ಹೀಗೆ ಹೇಳಿ ನಾವು ಕುವೆಂಪುರ ಬಗ್ಗೆ ಅನೇಕ ವಿಚಾರಗಳು ಈಗ ನಾವೆಲ್ಲ ಎಷ್ಟೋ ಕವಿತೆಗಳನ್ನು ಮತ್ತು ನಾವೆಲ್ಲ ರಾಷ್ಟ್ರಕವಿ ಅಂದರೆ ಇವೆಲ್ಲ ಬಿರುದು ಬರಬೇಕಾದ್ರೆ ಅವರು ಎಷ್ಟು ಮಟ್ಟಿಗೆ ಕಷ್ಟಪಟ್ಟು ಓದಿರ್ತಾರೆ ಅಂತ. ವಿದ್ಯಾರ್ಥಿಗಳಿಗೆ ನನ್ನ ಸಂದೇಶ ಅಂದ್ರೇನು, ವರ್ಕ್ ಈಸ್ ವರ್ಶಿಪ್ ಅಂತ, ಕಾಯಕವೇ ಕೈಲಾಸ. ಈಗ ಕಾಯಕ ವಿದ್ಯಾರ್ಥಿಗಳ ಕಾಯಕ ಏನು ಅಂದರೆ ಕುವೆಂಪು ಅವರ ಕಾಯಕ ಏನು ಮಾಡಿದ್ರು, ವಿದ್ಯಾರ್ಥಿ ದಶೆಯಲ್ಲಿ 20 ವರ್ಷದಲ್ಲಿ ನಮ್ಮ ರಾಷ್ಟ್ರಕ್ಕೆ ಬೇಕಾದಂಥ ನಮ್ಮ ಏನು ನಾಡಗೀತೆಯನ್ನು ಹಾಡಿದ್ರಲ್ಲ, ನಾಡಗೀತೆಯನ್ನು ಕೊಟ್ಟಿದ್ರಲ್ಲ, ಅದನ್ನು ವಿದ್ಯಾರ್ಥಿಗಳಿಗೆ ಆ ಚಿಂತನೆಯನ್ನು ಮಾಡಬೇಕಾಗ್ತದೆ. ನಾವೆಲ್ಲರೂ ಒಂದೇ ಅಂತ. ಈಗ ಅನೇಕ ವಿಷಯಗಳಲ್ಲಿ ನಾವು ಕುವೆಂಪುರ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ಬೇಕಾದ್ರೆ ಭಾಳ ವಿಸ್ತೃತವಾಗಿ ನಾವು ಓದಬೇಕಾಗ್ತದೆ. ನಾವು ಮಕ್ಕಳಲ್ಲಿ ಈಗಾಗಲೇ ನಮ್ಮ ಚಂದ್ರೇಗೌಡರು ಹೇಳಿದ್ರು ಮೊಬೈಲ್ದಿಂದ ದೂರ ಇರಬೇಕಂತ. ಈಗ ವಿದ್ಯಾರ್ಥಿ ದಶೆಯಲ್ಲಿ ನಾವು ಕಾಯಕವಂದರೆ ವರ್ಕ್ ಈಸ್ ವರ್ಶಿಪ್ ಅಂದರೆ ವಿದ್ಯಾ ಅರ್ಜನೆಯನ್ನು ಮಾಡುವುದು ಅಂದರೆ ಕಲಿಯ ಸಲುವಾಗಿ ನಮ್ಮ ತಂದೆ ತಾಯಿಗಳನ್ನು ಈಗ ಕಾಲೇಜ್ಗಳಿಗೆ ಕಳಿಸಿದ್ದಾರೆ, ಅದನ್ನು ಹೇಗೆ ಸದುಪಯೋಗ ಪಡ್ಕೊಳ್ಬೇಕು. ಈ 3 ವರ್ಷದಲ್ಲಿ ಅಂದರೆ ಡಿಗ್ರಿ 3 ಇಯರ್ಸ್ ಡಿಗ್ರಿ ಇರ್ತದೆ,
ನಾವು ಎಂಟರ್ ಆದ ತಕ್ಷಣ, ಕಾಲೇಜ್ನಲ್ಲಿ ಎಂಟರ್ ಆದ ತಕ್ಷಣ ನಾವು ನಮ್ಮ ಪರಿಸ್ಥಿತಿ, ನಮ್ಮ ಏನು ಮೆಂಟಲ್ ಸ್ಟೇಟಸ್ ಏನಿತ್ತು, ಆ ಡಿಗ್ರಿ ಮುಗಿಸ್ಕೊಂಡು ಹೊರಗೆ ಹೋಗೋದ್ರೊಳಗಾಗಿ ನಮ್ಮ ಮೆಂಟಲ್ ಸ್ಟೇಟಸ್ ಏನಿದೆ ಅದನ್ನು ತಾವು ತಿಳ್ಕೊಳ್ಬೇಕಾಗ್ತದೆ. ನೀವು ಸಮಾಜಕ್ಕೆ ಎಂಟರ್ ಆದಮೇಲೆ ಯಾರು ಈಗಾಗಲೇ ಹೇಳಿದಂತೆ ನಾವು ಯಾರೂ ಹೇಳೋಂಗಿಲ್ಲ. ಆವಾಗ ಸಮಾಜವನ್ನು ಫೇಸ್ ಮಾಡಬೇಕಾದ್ರೆ ಇವೆಲ್ಲ ನೀವು ಇಲ್ಲಿ ನಾವು ಕಾಲೇಜ್ ಹಂತದಲ್ಲಿ ಕಳ್ಕೊಳ್ಬೇಕಾಗ್ತದೆ. ಈ ಟೈಮನ್ನು ನಿಮಗೆ ಭಾಳ ಸೂಕ್ತ ಇದೆ ಅಂತ ಅನಿಸ್ತದೆ. ಹೀಗಾಗಿ ಕುವೆಂಪು ಅವರ ಬಗ್ಗೆ ಅನೇಕ ವಿಚಾರಗಳನ್ನು ಹೇಳಲು ಬಂದಿರ್ತಾರೆ. ನಮ್ಮ ಮೈಸೂರು ವಿಶ್ವವಿದ್ಯಾಲಯದಿಂದ ಲತಾ ಅವರು ಬರ್ತಾರೆ ಮತ್ತು ಶಿವರಾಜ್ ಅವರಿದ್ದಾರೆ, ಅನೇಕ ಏನು ವಾಗ್ಮಿಗಳಿದ್ದಾರೆ. ಅವರ ಏನು ವಿಚಾರಗಳನ್ನು ನೀವು ಪ್ರತಿಯೊಂದು ವಿಚಾರಗಳನ್ನು ಸರಿಯಾಗಿ ತಿಳ್ಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ನನಗನ್ನಿಸ್ತದೆ. ಹೀಗಾಗಿ ನಾವು ಕುವೆಂಪುರ ಬಗ್ಗೆ ಒಂದು ದಿವಸ ಯಾಕೆ ವರ್ಷಗಟ್ಟಲೆ ನಮ್ಮ ಆಲ್ರೆಡಿ ನಾನು ಇವರಿಗೆ ಚಂದ್ರೇಗೌಡರಿಗೆ ಹೇಳಿದ್ದೆ, ಒಂದು ಅಟ್ಲೀಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ನವರು ಒಂದು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಸೆಮಿನಾರ್ ಮಾಡಿದ್ರೆ ಅನುಕೂಲ ಆಗ್ತದೆ. ಮತ್ತು ಲೆಕ್ಚರ್ ಸೀರೀಸನ್ನು ಮಾಡಬೇಕು. ಇಡೀ ವರ್ಷ ಲೆಕ್ಚರ್ ಸೀರೀಸನ್ನು ಮಾಡಿದರೆ ವಿದ್ಯಾರ್ಥಿಗಳಿಗೆ ಯಾವುದೇ ವಿಷಯದ ಬಗ್ಗೆ ಅವರ ಮನವರಿಕೆ ಮಾಡಿಕೊಟ್ರೆ ಅವರಿಗೆ ಅನುಕೂಲ ಆಗ್ತದೆ ಅಂತ ಅನಿಸ್ತದೆ. ಹೀಗಾಗಿ ನಾವೆಲ್ಲ ಏನು ಇವತ್ತಿನ ಕಾರ್ಯಾಗಾರ ಏನಿದೆ, ಕುವೆಂಪು ಸಾಹಿತ್ಯದ ಬಹುಮುಖಿ ನೆಲೆಗಳು ಮತ್ತು ನಾಡಗೀತೆಯ ಶತಮಾನೋತ್ಸವ ಸಂಭ್ರಮವನ್ನು ಪ್ರಯುಕ್ತ ತಾವೆಲ್ಲ ಏನು ಕೂತಿದ್ರಿ, ಈ ವಿಚಾರ ಸಂಕಿರಣೆಯನ್ನು ಚೆನ್ನಾಗಿ ಓದ್ಕೊಳ್ಬೇಕು ಅಂತ ನನಗನ್ನಿಸ್ತದೆ. ಹೀಗೆಲ್ಲ ಅನೇಕ ವಿಚಾರಗಳಿವೆ. ನಾವು ಆಲ್ರೆಡಿ ನಾನು ಜಾಸ್ತಿ ಏನು ತಮ್ಮ ವಿಚಾರವನ್ನು ವಿದ್ಯಾರ್ಥಿಗಳಿಗೆ ನಾನು ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಏಳಿ ಎದ್ದೇಳಿ ಎಲ್ಲಿವರೆಗೆ ಅಂದರೆ ಎಲ್ಲಿವರೆಗೆ? ಗುರಿ ಮುಟ್ಟುವರೆಗೆ. ಏನು ಗುರಿ ಇರಬೇಕಲ್ಲ, ಗುರಿನೇ ಇಲ್ಲ ಅಂದರೆ ಎಲ್ಲಿ ಹೋಗ್ತೀರಿ? ಅದರ ಸಲುವಾಗಿ ಪ್ರತಿಯೊಬ್ಬ ಮಕ್ಕಳು, ಪ್ರತಿಯೊಬ್ಬ ವಿದ್ಯಾರ್ಥಿ ನಮ್ಮಲ್ಲಿ ಗುರಿ ಇರಬೇಕು, ತಮ್ಮ ಗುರಿ ಮುಟ್ಟುವ ತನಕ ಪ್ರಯತ್ನ ಮಾಡಬೇಕು ಅಂತ. ಆ ಪ್ರಯತ್ನಕ್ಕೆ ಏನೇನು ಪ್ರಯತ್ನ ಮಾಡಬೇಕು? ನಿಮ್ಮಲ್ಲಿ 24 ತಾಸುಗಳನ್ನು ಕೊಟ್ಟಿರ್ತಾರೆ. ತಂದೆ ತಾಯಿ ನಿಮಗೆ ಸರಿಯಾಗಿ ಊಟ ಉಪಚಾರವನ್ನು ಮಾಡಿ ಕಾಲೇಜಿಗೆ ಹೋಗಿ ವಿದ್ಯಾರ್ಜನೆಯನ್ನು ಮಾಡ್ಕೊಂಡು ಬಂದು ಅಂತ ಹೇಳ್ತಾರೆ. ಆವಾಗ ನೀವು 24 ತಾಸುಗಳನ್ನು ಹೇಗೆ ಡಿವೈಡ್ ಮಾಡ್ಕೊಳ್ಬೇಕು, ನಿಮ್ಮ ಏನು ಭವಿಷ್ಯವನ್ನು ಹೇಗೆ ರೂಪಿಸ್ಕೊಳ್ಬೇಕು, ಅದೇನೇ ಆ್ಯಕ್ಚುಲಿ ಕುವೆಂಪು ಅವರ ಸಾಹಿತ್ಯದಲ್ಲಿ ಅದೇ ಇದೆ. ಪ್ರತಿಯೊಬ್ಬರಲ್ಲಿ ಅಂದರೆ ಮಾನವನ ಮೌಲ್ಯ ಆಧಾರಿತ ಜೀವನವನ್ನು ನಡೆಸಲು ಅದು ಸತಸಿದ್ಧರಾಗಿರಬೇಕು ತಾವು ಮಕ್ಕಳು. ಹೀಗಾಗಿ ತಮ್ಮ ಜೀವನದಲ್ಲಿ ಯಾವುದೇ ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿದ್ರೆ ದೇವರನ್ನು ಮೆಚ್ಚುತ್ತಾನೆ ಅನಿಸ್ತದೆ. ಹೀಗಾಗಿ ವಿದ್ಯಾರ್ಥಿಗಳು ತಮ್ಮ ಕಾಯಕವನ್ನು ಸರಿಯಾಗಿ ಪಾಠ ಪ್ರವಚನಗಳನ್ನು ಮಾಡಿಕೊಂಡು ಮತ್ತು ಅಧ್ಯಾಪಕರು ಸಹ ಸರಿಯಾಗಿ ಮಕ್ಕಳಿಗೆ ಪಾಠ ಪ್ರವಚನ ಮಾಡಬೇಕಂತ ನನಗೆ ಅನಿಸ್ತದೆ. ಹೀಗಾಗಿ ಎಲ್ಲರೂ ನಾವು ಕಾಲೇಜಿನಲ್ಲಿ ಕಲಿಕೆ ಎಂಬುದು ದಿನನಿತ್ಯದ ಪಯಣ. ಹಾಗೆ ನಾವು ಕುವೆಂಪು ಆಗಬೇಕನ್ನ ಅನಿಸ್ತದೆ ನಮಗೆಲ್ಲ. ಬಟ್ ಕುವೆಂಪು ಎಷ್ಟು ಶ್ರಮವನ್ನು ಪಟ್ಟಿದ್ದಾರೆ ಅಂತ ಅದ್ರ ಬಗ್ಗೆ ಯಾರು ಹೇಳಲ್ಲ. ಇಷ್ಟೆಲ್ಲ ಮುಖ್ಯ ಅತಿಥಿಗಳಾದರೆ ಇವರೆಲ್ಲ ಇಂಥ ದೊಡ್ಡ ದೊಡ್ಡ ಪೊಸಿಷನ್ಗೆ ಬಂದಿದ್ದಾರೆ ಅಂದರೆ ಅದರ ಹಿಂದೆ ಶ್ರಮವಿದೆ, ಅದರ ಹಿಂದೆ ನೋವಿದೆ, ಅದರ ಹಿಂದೆ ಏನು ಬೆಲೆ ಕಟ್ಟಲಾರ್ದಂಥ ನೋವು ಇರ್ತದೆ. ಹಾಗಾಗಿ ಮಕ್ಕಳಲ್ಲಿ ಒಂದು ಏಮ್ ಇರಬೇಕು. ಆ ಏಮನ್ನು ಮುಟ್ಟುವ ಸಲುವಾಗಿ ನೀವೇನು ಮಾಡಬೇಕಂದ್ರೆ, ನೀವು ನಿಮ್ಮ ಜೇಬಿನಲ್ಲಿ 3 T ಇಟ್ಕೋಬೇಕು. 3 T's. ಟ್ರೈ ಫಾರ್ ಬೆಟರ್ ಫ್ಯೂಚರ್ ಅಂತ. ಟ್ರೈ ಫಾರ್ ಬೆಟರ್ ಫ್ಯೂಚರ್. ಟ್ರಸ್ಟ್ ಯುವರ್ ಸೆಲ್ಫ್. ಟ್ರೂ ಫಾರ್ ಯುವರ್ ವರ್ಕ್. ಗೊತ್ತಾಯ್ತಾ ಇದು? ಟ್ರೈ ಫಾರ್ ಬೆಟರ್ ಫ್ಯೂಚರ್ ಅಂದ್ರೆ ನೀವು ಫಸ್ಟ್ ಕ್ಲಾಸ್ ಪಾಸ್ ಆಗಿರಿ, ಸೆಕೆಂಡ್ ಇಯರ್ನಲ್ಲಿ ನಾನು ಡಿಸ್ಟಿಂಕ್ಷನಲ್ಲೇ ಪಾಸ್ ಆಗಬೇಕು, ಅದಕ್ಕಿಂತ ಹೆಚ್ಚು ರ್ಯಾಂಕ್ ತಗೊಳ್ಬೇಕು ಎಂಬ ಆ ಹಂಬಲವನ್ನು ಇರಬೇಕು ವಿದ್ಯಾರ್ಥಿಗಳಲ್ಲಿ. ಮತ್ತು ಟ್ರಸ್ಟ್ ಯುವರ್ ಸೆಲ್ಫ್ ಅಂದರೆ ನನಗೆ ಬರಂಗಿಲ್ಲ, ನಾನು ಲೇಜಿ ಆಗಬಾರ್ದು, ನೀವು ಬರಂಗಿಲ್ಲ ಅಂತ ಹೇಳಬಾರ್ದು. ನಾವು ಪ್ರಯತ್ನ ಮಾಡ್ತಾ ಇರಬೇಕು. ಟ್ರಸ್ಟ್ ಯುವರ್ ಸೆಲ್ಫ್ ಅಂದರೆ ನಾವೇ ಟ್ರಸ್ಟ್ ಮಾಡಬೇಕು, ನಾನು ಡೆಫಿನೆಟ್ ವಿನ್ ಆಗ್ತೀನಿ ಅಂತ. ಅದು ನೆಕ್ಸ್ಟ್ ಟ್ರೂ ಫಾರ್ ಯುವರ್ ವರ್ಕ್ ಅಂತ. ನಮ್ಮ ತಾಯಿ ತಂದೆಗೆ ಏನು ಹೇಳ್ತೀವಿ, ಕಾಲೇಜ್ಗೆ ಹೋಗಿ ಬರ್ತೀವಿ ಅಂತ ಹೇಳ್ತೇವೆ, ಅಲ್ಲಿ ಓದ್ಲಿಕ್ಕೆ ಹೋಗ್ತೇವೆ, ನಾನು ಗೆಳೆಯರ ಬಲ್ ಅಂತ ಹೇಳ್ತೇವೆ, ಹೋಗಿ ಪಿಕ್ಚರ್ಗೆ ಹೋಗ್ಬಿಡ್ತೇವೆ. ಅದು ಟ್ರಸ್ಟ್ ಟ್ರೂ ಫಾರ್ ಯುವರ್ ವರ್ಕ್ ಆಗ್ತದೆ? ಆಗಂಗಿಲ್ಲ. ಅದ್ರ ಸಲುವಾಗಿ ಆತ್ಮ ಅವಲೋಕನೆಯನ್ನ ಮಾಡ್ಕೊಳ್ಬೇಕು. ನೀವು ಮಕ್ಕಳೇ ಆತ್ಮ ಅವಲೋಕನೆ ಅಂದ್ರೆ ನಿಮ್ಮಲ್ಲಿ ನೀವು ಗುರಿ, ಅರಿವೇ ಗುರು ಅಂತ, ನಿಮ್ಮಲ್ಲೇ ಗುರು ಇದ್ದಾನೆ. ಅದನ್ನು ಗುರಿಯನ್ನು ಸಾಧಿಸುವ ಸಲುವಾಗಿ ಆ ಅರಿವೆಯನ್ನು ಗುರುವಾಗಿ ಇಟ್ಕೊಂಡು ನಿಮ್ಮ ಸಾಧನೆಯನ್ನು ಮಾಡಿ ಅಂತ ಹೇಳುತ್ತಾ, ನಮ್ಮ ಕುವೆಂಪು ಏನು ಪೀಠದಿಂದ ಇವತ್ತು
ಕಾರ್ಯಾಗಾರವನ್ನು ಇಟ್ಟಿದ್ದಾರೆ. ಆ ಕಾರ್ಯಾಗಾರವನ್ನು ಚೆನ್ನಾಗಿ ತಾವು ಅರ್ಥಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗಬೇಕಂತ ನನ್ನ ಹೇಳುತ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ಯಾಕಂದರೆ ನನಗೆ ಅಲ್ಲಿ CM ಅವರು ಬರ್ತಾ ಇದ್ದಾರೆ. ಇಲ್ಲೋದ್ರೆ ನಾನು ಇನ್ನೂ ಒಂದು 10-15 ನಿಮಿಷ ಕುವೆಂಪುರ ಬಗ್ಗೆ ಬಹಳ ಹೇಳಬೇಕಂತ ನಾನೇ ಎಲ್ಲ ಬರ್ಕೊಂಡು ಬಂದು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಗೆಲ್ಲ ಪ್ರೇರಣೆ ಎಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಶಂಕರ ದೇವನೂರು ಸಂಸ್ಕೃತಿ ಚಿಂತಕರು ಹಾಗೂ ವಿಶ್ರಾಂತ ಮುಖ್ಯ ಅಭಿಯಂತರರು ಮೈಸೂರು, ಇವರು ಮುಖ್ಯ ಅತಿಥಿಗಳ ಭಾಷಣವನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಜಗವೆಲ್ಲ ಕೂಡಲ ಸಂಗಮ, ಜಡವಿದೆಲ್ಲವೂ ಜಂಗಮ. ಕಾವ್ಯಾನಂದರ ಈ ಮಾತುಗಳನ್ನು ಸ್ಮರಿಸಿಕೊಳ್ತಾ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ, ಕುವೆಂಪು ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಮಾನಸ ಗಂಗೋತ್ರಿ ಆಯೋಜಿಸಿರತಕ್ಕಂಥ ಈ ಮೌಲಿಕ ಕಾರ್ಯಕ್ರಮವನ್ನು ಈಗಾಗಲೇ ಸಾಂಕೇತಿಕವಾಗಿ ಜ್ಯೋತಿ ಬೆಳಗುವುದರ ಮುಖಾಂತರ ಉದ್ಘಾಟನೆ ಮಾಡಿ ತೆರಳಿದ ಕುಲಪತಿಗಳು ಶರಣಪ್ಪ ಅವರಲ್ಲಿ, ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಕುಲಸಚಿವರಾದಂಥ ನವೀನ್ ಕುಮಾರ್ ಅವರಲ್ಲಿ, ನಿರಂಜನ್ ಅವರಲ್ಲಿ, ನಾಯ್ಡು ಅವರಲ್ಲಿ, ಈ ಕಾರ್ಯಕ್ರಮದ ಸಂಯೋಜಕರು, ತುಂಬ ಶಿಷ್ಟಾಚಾರ, ಸೌಜನ್ಯ, ಸಾತ್ವಿಕ ಬದುಕನ್ನು ಮೈಗೂಡಿಸ್ಕೊಂಡಂಥ ಪ್ರೀತಿಯ ನಮ್ಮ ಚಂದ್ರೇಗೌಡ ಅವರಲ್ಲಿ, ನನ್ನನ್ನು ಪ್ರೀತಿಯಿಂದ ಮೈಸೂರಿಂದ ಕರ್ಕೊಂಡ್ಬಂದಂಥ ಸಿದ್ದೇಗೌಡರಲ್ಲಿ, ಇಲ್ಲಿ ಯಾರ ಹೆಸರನ್ನು ಹೇಳಲಿ ಯಾರನ್ನು ಬಿಡಲಿ ಎನ್ನುವಂತಾಗಿದೆ ನನ್ನ ಸ್ಥಿತಿ. ಸರ್ವಜ್ಞರು ಹೇಳುವ ಹಾಗೆ ಊರೆಲ್ಲ ನೆಂಟರು, ಕೇರಿಯೆಲ್ಲ ಬಳಗ, ದಾರುಣಿಯೇ ಕುಲದೈವವಾಗಿರಲು ಯಾರನ್ನು ಬಿಡಲಿ ಸರ್ವಜ್ಞ, ಎಲ್ಲರೂ ನಮ್ಮವರೇ, ಎಲ್ಲರೂ ನಮ್ಮವರೇ. ಮಾಧ್ಯಮ ಸಹೃದಯರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಬೋಧಕರೇ, ವಿದ್ಯಾರ್ಥಿ ಸಹೃದಯರೇ, ತಮ್ಮೆಲ್ಲರೊಳಗಿನ ಅಂತರಂಗದ ಅರಿವಿನ ಜ್ಯೋತಿಗೆ ನನ್ನ ಭಕ್ತಿಯ ಪ್ರಣಾಮಗಳು. ಜ್ಯೋತಿ ಬೆಳಗುವುದರ ಮುಖಾಂತರ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಉದ್ಘಾಟನೆಯನ್ನು ಮಾಡಿದೆ. ಜ್ಯೋತಿ ಅಂತಕ್ಕಂಥದ್ದು ನಮ್ಮ ಸಂಸ್ಕೃತಿಯ, ನಮ್ಮ ಪರಂಪರೆಯ ಅರಿವಿನ ಸಂಕೇತ, ಹಾಗೆಯೇ ಜ್ಞಾನದ ಜಾಗೃತಿ ಪ್ರಜ್ಞೆಯ ಪ್ರತೀಕ ಕೂಡ. ಇದನ್ನು ಉಳಿಸ್ಕೊಳ್ಬೇಕಾಗಿದೆ, ಇದನ್ನು ಬೆಳೆಸಿಕೊಳ್ಬೇಕಾಗಿದೆ. ಸಹೃದಯರೇ, ನಮ್ಮ ಪರಂಪರೆಯಲ್ಲಿ ಒಂದು ಮೌಲಿಕ ಮಾತಿದೆ, ಹುಟ್ಟುತ್ತಾ ಮಗುವಾಗಿ, ಬೆಳೆಯುತ್ತಾ ಸಾಧಕನಾಗಿ, ಕೊನೆಯಲ್ಲಿ ಬೆಳಕಾಗಿ ನಿಲ್ಲೋದಿದೆಯಲ್ಲ, ಇದೇ ಭಗವಂತ ಮನುಷ್ಯನಿಗೆ ಕೊಟ್ಟಿರುವ ಒಂದು ಮಹತ್ವದ ಸಂಕಲ್ಪ, ಸಂದೇಶ. ಬದುಕು ಬೆಳಕಾಗಬೇಕು, ಬದುಕು ಬಯಲಾಗಬೇಕು, ಇದು ಜೀವನ. ಅದಕ್ಕಾಗಿ ಸುತ್ತಮುತ್ತ ಸಾವಿರಾರು ಉದಾಹರಣೆಗಳನ್ನು ನಮ್ಮ ಮುಂದೆ ಹರಡಿದ್ದಾನೆ. ನಮ್ಮ ಮನೆಯ ಮುಂದೆಯೋ ನಿಮ್ಮೆಲ್ಲರ ಮನೆಯ ಮುಂದೆಯೋ ಒಂದು ಮಲ್ಲಿಗೆಯನ್ನು ನೀಡುತ್ತೇವೆ, ಒಂದು ಸಂಪಿಗೆಯನ್ನು ನೀಡುತ್ತೇವೆ. ಅದು ಸೊಂಪಾಗಿ ಎತ್ತರವಾಗಿ ಬೆಳೀತದೆ. ತನ್ನ ವರ್ಷದ ಸಾಧನೆಯಿಂದ ಒಂದು ಮೊಗ್ಗಿನಲ್ಲಿ ಕೂಡಿರ್ತದೆ. ಆ ಮೊಗ್ಗು ಕಾಲಾಂತರದಲ್ಲಿ ಹರಳಿ ಒಂದು ಸುಂದರ ಹೂವಾಗ್ತದೆ. ತಾನು ನಿಂತ ನೆಲೆಯಲ್ಲೇ ಒಂದು ಸಾಮಾನ್ಯ ಹೂವು ಈ ಜಗತ್ತನ್ನು ಸುಂದರಗೊಳಿಸ್ತದೆ, ಸುಗಂಧಗೊಳಿಸ್ತದೆ. ನಮ್ಮ ಬದುಕು ಕೂಡ ಹೂವಿನಂತಾಗಬೇಕು. ಇದು ಕುವೆಂಪು ಅವರ ನಿದರ್ಶನ. ಬದುಕು ಬೆಳಕಾಗಬೇಕು, ಬದುಕು ಸಾರ್ಥಕವಾಗಬೇಕು. ಸಹೃದಯರೇ, ಈ ನೆಲದಲ್ಲಿ ನಾವು ಹುಟ್ಟಿದ್ದೇವೆ. ಈ ನೆಲದ ಫಲವನ್ನು ತಿಂದು ನಾವು ಬದುಕಿದ್ದೇವೆ. ಈ ನೆಲದ ಜಲವನ್ನು ಕುಡಿದು ನಾವು ಜೀವಿಸಿದ್ದೇವೆ. ಜಲ ಅಂದರೆ ಸಂಸ್ಕೃತದಲ್ಲಿ ಜೀವನ ಅಂತ.
ನಮ್ಮ ಬದುಕಿಗೆ ಮೆರುಗು ನೀಡುವಂಥ ಸಂಸ್ಕೃತಿಯನ್ನು, ಪರಂಪರೆಯನ್ನು ನಾವು ಕಟ್ಟಿಕೊಂಡಿದ್ದೇವೆ. ಇವೆಲ್ಲವೂ ಕೂಡ ಜೀವದಾಯಕ, ಪ್ರಾಣಪೋಷಕ ಅಂತ ನಾವು ಪರಿಭಾವಿಸಬೇಕಾಗಿದೆ. ಯಾಕೆ ಈ ಮಾತನ್ನು ಹೇಳಿದೆ? ಕುವೆಂಪು ಅಂದರೆ ನನಗೆ ನೆನಪಾಗೋದು ಕನ್ನಡದ ಹೆಮ್ಮೆ, ಸಾಹಿತ್ಯದ ಸೌಧದ ಕನ್ನಡದ ಕಳಸ, ಸಾಂಸ್ಕೃತಿಕ ಪ್ರಜ್ಞೆ. ಕುವೆಂಪು ಅವರ ರೂಪ ಸ್ವರೂಪವನ್ನು ಕಟ್ಟಿಕೊಡೋದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ನನ್ನ ದೃಷ್ಟಿಯಲ್ಲಿ ಕುವೆಂಪು ಅವರು ಮಾನವ ಚೈತನ್ಯದ ಅನಂತ ಸಾಧ್ಯತೆಗಳ ಪ್ರತಿಮಾ ರೂಪ ಅಂದರೆ ಕುವೆಂಪು. ಸಾಹಿತ್ಯ ಲೋಕದಲ್ಲಿ ಕಾವ್ಯ ಆಗಿರ್ಬೋದು, ಕವಿತೆ ಆಗಿರ್ಬೋದು, ಖಂಡಕಾವ್ಯ ಆಗಿರ್ಬೋದು, ವಿಮರ್ಶೆ ಆಗಿರ್ಬೋದು, ಮೇರು ಛಂದಸ್ಸಿನ ಮಹಾಕಾವ್ಯ ಆಗಿರ್ಬೋದು, ನಾಟಕಗಳಾಗಿರ್ಬೋದು, ಎಲ್ಲ ವೈಚಾರಿಕ, ವೈಜ್ಞಾನಿಕ, ಆಧ್ಯಾತ್ಮಿಕಗಳ ನೆಲೆಯಲ್ಲಿ ಮುಪ್ಪರಿಗೊಂಡಂತಹ ಚೇತನ ಅಂದರೆ ರಾಷ್ಟ್ರಕವಿ ಕುವೆಂಪು ಅವರು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕುವೆಂಪು ಅವರನ್ನು ನಾನು ಪ್ರತ್ಯಕ್ಷ ನೋಡಿದ್ದೇನೆ, ಮಾತಾಡಿದ್ದೇನೆ. ಆ ಭಾವಚಿತ್ರವನ್ನು ನಾನು ಚಂದ್ರೇಗೌಡವರಿಗೆ ಕಳಿಸಿದ್ದೇನೆ. ನಾನು ಇಂಜಿನಿಯರಿಂಗ್ ಮಾಡುವಾಗ ಕುವೆಂಪು ಅವರನ್ನು ದರ್ಶಿಸಿದ್ದೇನೆ. ಅದೊಂದು ಸಂದರ್ಭ ಬಂತು. ಒಂದು ಯೋಜನೆ ತಾವು ಕೇಳಿರ್ಬೋದು. ನಮ್ಮ ಅಣ್ಣನವರು ದೇವನೂರ ಮಹಾದೇವ ಅವರು, ಕೆ ರಾಮದಾಸ್ ಅವರು, ಶ್ರೀರಾಮ್ ಅವರು ಒಂದು ನಿಲುವಳಿಯನ್ನು ಗೊತ್ತು ಮಾಡಿದ್ರು. ಗಂಗಾ ಕಾವೇರಿ ಸೇರಲಿ, ಭಾರತ ಉಳಿಯಲಿ ಅಂತ. ಪ್ರವಾಹದಿಂದ ತುಂಬಿ ತುಳುಕುವ ಗಂಗಾ ನದಿ ಏನೂ ನೀರಿಲ್ಲದ ಸ್ಥಿತಿಯಲ್ಲಿರುವ ನಮ್ಮ ನದಿಗಳನ್ನು ಜೋಡಿಸುವಂಥ ಒಂದು ಕೆಲಸ ಆಗಬೇಕು ಅಂತೇಳಿ ಒಂದು ಡ್ರಾಫ್ಟನ್ನು ಬರೆದರು. ಬಹುಶಃ ನಾನು ಇಂಜಿನಿಯರಿಂಗ್ ಆದರೂ ಕೂಡ ನನ್ನ ಅಕ್ಷರಗಳು ಮುತ್ತಿನಂತ ಇದ್ದಾಗ ನಮ್ಮ ಅಣ್ಣನವರು ನೀನು ಈ ಪತ್ರವನ್ನು ಬರೀ ಅಂತೇಳಿ ನನ್ನ ಆ ಲೆಟರನ್ನು ಬರೆದು ಅವರ ಜೊತೆ ನಾನು ಕುವೆಂಪು ಅವರ ಮನೆಗೆ ಹೋದೆ. ಕುವೆಂಪು ಅವರು ಸೈನ್ ಮಾಡಿದದ್ದು ನನ್ನ ಪೆನ್ನಿಂದ. ಬಹುಶಃ ಚಂದ್ರಗೌಡರು ಆ ಪೆನ್ನನ್ನು ಇನ್ನೂ ಇಟ್ಕೊಂಡಿದ್ದೀನಿ ನಾನು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಕುವೆಂಪು ಅವರ ಚಿಂತನೆ ಅಂದರೆ ಜೀವಪರವಾದ ಚಿಂತನೆ, ಮಾನವೀಯ ಪ್ರಜ್ಞೆಯನ್ನು ಒಳಗೊಂಡಂಥ ಚಿಂತನೆ, ಎಲ್ಲರನ್ನು ಒಳಗೊಳ್ಳುವುದಿದೆಯಲ್ಲ, ಇದು ಕುವೆಂಪು ಸಾಹಿತ್ಯದಲ್ಲಿ ಜೀವದ್ರವ್ಯ ಅಂತ ನಾನು ಪರಿಭಾವಿಸ್ತೇನೆ. ಎಲ್ಲರನ್ನು ಒಳಗೊಳ್ಳುವಂಥದ್ದು. ಅವರು ಒಂದು ಕಡೆ ಹೇಳ್ತಾರೆ, ನಾನು ಯಾವ ಮತದವನು ಅಲ್ಲ, ಎಲ್ಲ ಮತದವನು. ನಾನು ಯಾವ ಪಂಥದವನು ಅಲ್ಲ, ಬಹುಪಂಥದವನು. ಇದು ನಮಗೆ ಬೇಕಾಗಿರುವಂಥ. ಇವತ್ತು ದ್ವೇಷದ ದಲ್ಲೂರಿಯಲ್ಲಿ ಧರಿಸಿ ದಹನವಾಗ್ತಾ ಇದ್ದೇವೆ. ಮನುಷ್ಯತ್ವವೇ ಚೂರು ಚೂರಾಗುತ್ತಿರುವ ದಿನಮಾನದಲ್ಲಿ ನಮಗೆ ಬೇಕಾಗಿರುವುದು ಕುವೆಂಪು ಅವರ ಚಿಂತನೆ, ಕುವೆಂಪು ಅವರ ಆಲೋಚನೆ, ಅವರ ಸಾಹಿತ್ಯ ಪ್ರಕಾರಗಳು. ಇದನ್ನು ನಾವು ನೋಡಬೇಕಾಗಿ. ಒಳಗೊಳ್ಳುವುದು ಕುವೆಂಪು. ಬಹುತ್ವದ ನೆಲೆ ಏನು ಬಹುತ್ವ? ನನ್ನ ಮಿತ್ರರಾದಂಥ ಜರಗ್ನಳ್ಳಿ ಶಿವಶಂಕರ್ ಅವರ 4 ಸಾಲಿನ ಕವಿತೆ ಕುವೆಂಪು ಅವರ ಒಟ್ಟಾರೆ ಚಿಂತನೆಯ ಸಾರ ಅಂತ ನಾನು ಪರಿಭಾವಿಸ್ತೇನೆ. ಏನದು? ಕುಂಬಾರರು ಮಾಡಿದ ಪ್ರಣತೆಗೆ ಗಾಣಿಗರ ಮನೆಯ ತೈಲವ ತುಂಬಿ, ಒಕ್ಕಲಿಗರು ಬೆಳೆದ ಹತ್ತಿಯ ಒಸೆದು ಬತ್ತಿಯ ಮಾಡಿ ದೀಪವ ಹಚ್ಚಿದೊಡೆ ಹಲವು ಜಾತಿಗಳು ಕೂಡಿ ಮಹಾ ಬೆಳಕಾಯಿತು ನೋಡ. ಇದು ಕುವೆಂಪು ಚಿಂತನೆ. ಹೌದಲ್ಲ? ಒಂದು ಪ್ರಣತೆಯನ್ನು ನೋಡ್ತೇವೆ. ಬೆಳಕು ಎಲ್ಲಿಂದ ಬಂತು? ಅದು ಸ್ವಯಂಭುವೇ? ಖಂಡಿತ ಇಲ್ಲ. ಈ ಬೆಳಕಿನ ನಿರ್ಮಾಣದ ಹಿಂದೆ ಹಲವು ವರ್ಗಗಳ ತ್ಯಾಗ ಇದೆ, ಶ್ರಮ ಇದೆ. ಪ್ರಣತೆಯನ್ನು ತಯಾರಿಸಿದವರು ಕುಂಬಾರರು. ಅದರ ಜೀವದ್ರವ್ಯ ತೈಲವನ್ನು ತಯಾರಿಸಿದವರು ಗಾಣಿಗರು. ಬತ್ತಿಯನ್ನು ತಯಾರಿಸಿದವರು ಒಕ್ಕಲಿಗರು. ಹಚ್ಚುವವರು ಇನ್ನಾರು. ಎಲ್ಲ ವರ್ಗದ ಜನರು ತಯಾರಿಸಿದ ವಸ್ತುಗಳು ಒಂದೆಡೆ ಏಕತ್ರಗೊಂಡು ಜಗಕ್ಕೆ ಜ್ಯೋತಿಯಾಗೋದಿದೆಯಲ್ಲ, ಇದು ಕುವೆಂಪು ಅವರ ಚಿಂತನಧಾರೆ. ಚಂದ್ರಗೌಡರು ಹೇಳಿದರು, ಜೈ ಭಾರತ ಜನನಿಯ ತನುಜಾತಿಯ ಮಕ್ಕಳು ಕೂಡ ಚೆನ್ನಾಗಿ ಹಾಡಿದರು. ಜಯ ಹೇ ಕರ್ನಾಟಕ ಮಾತೆ. ಇನ್ನೂ ಸ್ವಾತಂತ್ರ್ಯ ಬಂದಿರಲಿಲ್ಲ.
ಏಕೀಕರಣವೂ ಕೂಡ ಆಗಿರಲಿಲ್ಲ. ಅಂತಹ ಸಂದರ್ಭದಲ್ಲಿ 20 ವಯಸ್ಸಿನ ಆ ಯುವ ಮನಸ್ಸಿನ ಚಿಂತನೆ ಹೇಗಿತ್ತು ಅಂದರೆ, ಜಯ ಹೇ ಕರ್ನಾಟಕ ಮಾತೆ. ಕರ್ನಾಟಕ ಅನ್ನೋದು 1973ರಲ್ಲಿ ದೇವರಾಜ ಅರಸುವರು ಮಾಡಿದರು. ನವೆಂಬರ್ 1, 1956ರಲ್ಲಿ ವಿಶಾಲ ಕರ್ನಾಟಕ ಉದಯವಾದರೂ ಕೂಡ ಕರ್ನಾಟಕ ಅಂತ ಹೆಸರು ಬಂದದ್ದು 1973 ನವೆಂಬರ್ 1. ಕುವೆಂಪು ಅವರಿಗೆ 20 ವರ್ಷ. ಅವರ ಕನಸು ಹೇಗಿತ್ತು? ಅಖಂಡ ಕರ್ನಾಟಕದ ಕನಸನ್ನು ಒಬ್ಬ ಯುವಕ ಆ ಕಾಲಘಟ್ಟದಲ್ಲಿ ಕಂಡಿದ್ದ ಅಂದರೆ ಕುವೆಂಪು ಅವರ ಮೇಧಾಶಕ್ತಿ, ಅವರ ಒಳಗೊಳ್ಳುವ ಚಿಂತನಾ ಕ್ರಮ ಇವತ್ತಿನ ಯುವಕರಿಗೆ ಅದು ಬೆಳಗಾಗಬೇಕಾಗಿದೆ. ನಮ್ಮ ಕನಸುಗಳೇನಿದೆ? ಮೊಬೈಲು, ಗೋಬಿ, ಬೈಕು, ಕಾರು, ಸ್ಕೂಟ್ರು. ಕುವೆಂಪು ಜಯ ಹೇ ಕರ್ನಾಟಕ ಮಾತೆ. ಭಾರತಾಂಬೆಯ ಮಗಳಾದ ಕರ್ನಾಟಕ ತಾಯಿಗೆ ಜಯವಾಗಲಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಂದು ಸಂಬಂಧವನ್ನು ಕುವೆಂಪು ಅವರು ತಾಯಿ ಮಗಳನ್ನು ನೋಡೋದಿದೆಯಲ್ಲ, ಇವತ್ತು ನಮಗಾಗಬೇಕಾಗಿದೆ. ಎಲ್ಲ ರೀತಿಯಲ್ಲೂ ಆಗಬೇಕಾಗಿದೆ. ಎಂಥ ಚಿಂತನೆ! ಸರ್ವ ಜನಾಂಗದ ಶಾಂತಿಯ ತೋಟ. ಮನುಷ್ಯನ ಅಂತಿಮ ಸತ್ಯ ಶಾಂತಿ, ನೆಮ್ಮದಿ. ಯಾವಾಗ ಆಗ್ತದೆ ಅದು? ನನ್ನೊಳಗೆ ಅಂತರಂಗದ ಬೆಳಕು ಮೂಡಿದಾಗುತ್ತೆ. ಇದನ್ನೇ ಪ್ರೋಟಿನಸ್ ಹೇಳ್ತಾನೆ. ಪ್ರೋಟಿನಸ್ ಏನು ಹೇಳ್ತಾನೆ ಅಂದರೆ, ದ ಇನ್ನರ್ ಲೈಟ್ ಟ್ರಾನ್ಸ್ಫಾರ್ಮ್ಸ್ ದ ಫರ್ನಿಪ್ಸ್ ಆಫ್ ದಿಸ್ ವರ್ಲ್ಡ್ ಇನ್ ಟು ದ ಗಾರ್ಡನ್ ಆಫ್ ಬ್ಯೂಟಿಫುಲ್ ಫ್ಲವರ್. ಅಂತರಂಗದ ಬೆಳಕು ಈ ಜಗದ ಕುಣುಮೆಯನ್ನು ಸುಂದರ ಹೂವಿನ ತೋಟಗಳನ್ನಾಗಿಸುತ್ತದೆ. ಆ ಕಲ್ಪನೆ ಸರ್ವಜನಾಂಗದ ಶಾಂತಿಯ ತೋಟ. ನೀವು ನೋಡಬೇಕು, ಕುವೆಂಪು ಅವರ ಚಿಂತನೆಯನ್ನು ವಿದ್ಯಾರ್ಥಿಗಳಿದ್ದೀರಿ ನೀವು. ನಿಮ್ಮಗಳನ್ನು ಕುರಿತೇ ಮಾತಾಡ್ತೇನೆ. ಬಹುಶಃ ನಾನು PUCಯಲ್ಲಿದ್ದಾಗ, ವಿಜ್ಞಾನದ ವಿದ್ಯಾರ್ಥಿಯಾದಾಗ ನಾನು ಅಧ್ಯಯನ ಮಾಡಿದ್ದು ಕುವೆಂಪು ಅವರ ಚಿಂತನೆಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಶ್ರೇಷ್ಠ ಇಂಜಿನಿಯರ್ ಆಗಿ 45 ವರ್ಷಕ್ಕೆ ನಾನು ಮುಖ್ಯ ಇಂಜಿನಿಯರ್ ಆದೆ. ಇವತ್ತು ಕೂಡ ಕನ್ನಡದ ಪ್ರಬುದ್ಧತೆಯನ್ನು ನಾನು ಮೊನ್ನೆ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ನಮ್ಮ ಚಂದ್ರೇಗೌಡವರ ಗಮಕವನ್ನು ಮಾಡ್ತೇನೆ. ಕುವೆಂಪು ಅವರ ಕವಿಕೃತ ದರ್ಶನ ಯಾಕೆ ಸಾಧ್ಯ ಆಯಿತು? ಸಾಧ್ಯವಾಗುವ ಮನಸ್ಸಿಗೆ ಅಸಾಧ್ಯವಿಲ್ಲ ಎಂದು ತೋರಿಸಿಕೊಟ್ಟಂಥದ್ದು ಕುವೆಂಪು ಅವರು. ಅವರು 22ನೇ ವಯಸ್ಸಿನಲ್ಲಿ ಕವನ ಸಂಕಲನ ಬರೆದದ್ದು ಬಿಗಿನರ್ಸ್ ಮ್ಯೂಸ್ ಅಂತ, ಇಂಗ್ಲೀಷಿನ ಕವನ ಸಂಕಲನ, ಕನ್ನಡದಲ್ಲ. ಆ ಸಂಕಲನವನ್ನು ಮೈಸೂರಿಗೆ ಬಂದಂತಹ ಜೇಮ್ಸ್ ಕಸಿನ್, ಐರಿಷ್ ಕವಿ, ತೋರ್ಸಕ್ಕೆ ಹೋಗ್ತಾರೆ. ಎಲ್ಲವನ್ನ ನೋಡ್ತಾರೆ. ಅದ್ಭುತ ಚಿಂತನೆ ಇತ್ತು ಅವರ ಕಾವ್ಯದಲ್ಲಿ. ಆದರೆ ಅವರು ಧರಿಸಿದ್ದು ಖಾದಿ. ಹೇಳ್ತಾರೆ ಐರಿಷ್ ಕವಿ ಜೇಮ್ಸ್ ಕಸಿನ್, ಅಲ್ಲಪ್ಪ, ನೀನು ಪಾದದಿಂದ ತಲೆಯ ತನಕ ಸ್ವದೇಶಿ ಇದೆಯಾ, ನಿನ್ನೊಳಗೆ ಯಾಕೆ ವಿದೇಶಿ ಹೋಯಿತು? ನಿನ್ನ ಭಾಷೆಯಲ್ಲಿ ಕಾವ್ಯವ ಕೃಷಿಯನ್ನು ನೀನು ಮಾಡುವುದು. ಕುವೆಂಪು ಹೇಳ್ತಾರೆ, ಅಷ್ಟು ಸಾಮರ್ಥ್ಯ, ಅಷ್ಟು ಅಲಂಕಾರ, ಅಷ್ಟು ಸಂಪತ್ತಿ ಈ ಭಾಷೆಯಲ್ಲಿಲ್ಲ ಅಂದಾಗ ಕಸಿನ್ ಹೇಳ್ತಾನೆ, ಈ ದೇಶದ ರವೀಂದ್ರನಾಥ್ ಟ್ಯಾಗೋರ್ ಅವರು ಬೆಂಗಾಳಿಯಲ್ಲೇ ಗೀತಾಂಜಲಿಯನ್ನು ಬರೆದು ನೊಬೆಲ್ ಪಾರಿತೋಷಕ ತೆಗೆದುಕೊಂಡರು. ನೀವು ಕನ್ನಡದಲ್ಲಿ ಕೃಷಿ ಮಾಡಿ ಎಂದಾಗ ಕುವೆಂಪು ತಮ್ಮ ದೃಷ್ಟಿಯನ್ನು, ತಮ್ಮ ತನವನ್ನು ಬದಲಾಯಿಸಿಕೊಂಡು ಕನ್ನಡದ ಕಾವ್ಯದ ಪರಂಪರೆಗೆ ಒಂದು ನಾಂದಿಯಾದರು. ಕನ್ನಡದ ಸತ್ವ, ಕನ್ನಡದ ತತ್ವವಾಗಿ, ಕನ್ನಡ ಸಾಹಿತ್ಯದ ಸೌಧವಾಗಿ ಇವತ್ತು ಬೆಳಗಿದ್ದಾರೆ. ಕನ್ನಡವನ್ನು ಶ್ರೀಮಂತಗೊಳಿಸಿದ ಕವಿಗಳಲ್ಲಿ ಕುವೆಂಪು ಒಬ್ಬರು. ಅವರು ನಮಗೆ ಮಾರ್ಗದರ್ಶಕ. ಎಂಥ ಕೃತಿಗಳು! 2 ಕಾದಂಬರಿಗಳು, ಕಾಣೂರು ಸುಬ್ಬಮ್ಮ ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು. ನೀವು ಓದಬೇಕು. ಅದು ಯಾವುದೂ ಕೂಡ ಅಲ್ಲಿ ಮುಖ್ಯ ಅಲ್ಲ, ಯಾವುದೂ ಮುಖ್ಯ ಅಲ್ಲ. ಒಂದು ನಾಯಿನೂ ಕೂಡ ಶ್ರೇಷ್ಠವಾಗ್ತಾರೆ. ಸೃಷ್ಟಿಯಲ್ಲಿ ಯಾವುದೂ ಚಿಕ್ಕದಿಲ್ಲ, ಯಾವುದೂ ಕೂಡ ಮೇಲಿಲ್ಲ ಎನ್ನುವ ಈ ಜಗದ ನಿಯಮವನ್ನು ಪ್ರತಿಪಾದಿಸಿದ ಏಕೈಕ ಕವಿ ಕುವೆಂಪು ಅವರು. AR ಕೃಷ್ಣಶಾಸ್ತ್ರಿಗಳು ನಿಮಗೆ ಗೊತ್ತಿರಬಹುದು. ಭಾರತ ಕಥಾಮಂಜರಿಯನ್ನು ಸಂಕ್ಷೇಪಿಸಿದಂಥ ಮಹಾನುಭಾವರು ಸೆಂಟ್ರಲ್ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದವರು. ಆಗ ಕುವೆಂಪು ಅವರು ಪ್ರಬುದ್ಧ ಕರ್ನಾಟಕ ಅಂತ ಅವರ ಪತ್ರಿಕೆಗೆ ಲೇಖನವನ್ನು ಬರೀತಾ ಇದ್ದರು. ಆ AR ಕೃಷ್ಣಶಾಸ್ತ್ರಿಯವರಿಗೆ ಒಂದೇ ಆಸೆ, ನಾನು KV ಪುಟ್ಟಪ್ಪ ಅವರನ್ನ ನೋಡಬೇಕು, KV ಪುಟ್ಟಪ್ಪ ಅವರು ನೋಡಬೇಕು. ಅಚಾನಕ್ಕಾಗಿ
ಬ್ರಿಟಿಷ್ ಸರ್ಕಾರ ಸೆಂಟ್ರಲ್ ಕಾಲೇಜನ್ನು ಸೈನ್ಸ್ ಆಗಿ, ಮಹಾರಾಜಾಸ್ ಕಾಲೇಜನ್ನು ಆರ್ಟ್ಸ್ ಆಗಿ ಇಲ್ಲಿ ಕಲಾ ವಿಭಾಗಗಳನ್ನು ತೆರೆದು ಅವ್ರಿಗೆ ಅಲ್ಲಿಂದ ವರ್ಗ ಆಯಿತು. ಅಟೆಂಡೆನ್ಸ್ ಹಾಕುವಾಗ ಎಲ್ಲ ಹೆಸರುಗಳನ್ನು ಕೇಳ್ಕೊತಾ ಬರ್ತಾರೆ. ಕೆ.ವಿ. ಪುಟ್ಟಪ್ಪ ಬಂದಾಗ ಮಿಂಚೊಡೆದಂಗಾಯ್ತಂತೆ. ಅವ್ರ ಲೇಖನದಲ್ಲಿ ಬರೆದಿದ್ದಾರೆ A.R. ಕೃಷ್ಣ ಶಾಸ್ತ್ರಿಗಳು. ನಾನು ದಿಟ್ಟಿಸಿ ನೋಡಿದೆ, ನನ್ನ ಕಣ್ಣುಗಳು ಹರಳಿದವು, ನನ್ನ ಮನಸ್ಸು ಹಗುರವಾಯಿತು. ಏನು ಕಾಂತಿ, ಏನು ಮುಕ್ತತೆ, ಪುಟ್ಟಪ್ಪ ಅವರ ಮುಕ್ತತೆ ಅಂತ ಬರೀತಾರೆ. ಅವರು ಒಂದು ಸಾಲು ಬರೀತಾರೆ, ಪುಟ್ಟಪ್ಪ ಅವರನ್ನ ದರ್ಶನ ಮಾಡಿದಾಗ ನೋಡಿ, ಒಬ್ಬ ಗುರು ಶಿಷ್ಯನಿಗೆ ಹೇಳ್ತಾ ಇರೋದು, ಪುಟ್ಟಪ್ಪ ಅವರ ದರ್ಶಿಸಿದಾಗ ನನಗೆ ಅನಿಸ್ತು, ಬೇಲೂರ ಶಿಲಾ ಬಾಲಿಕೆ ಪುರುಷ ರೂಪವನ್ನು ತಳೆದಾಗ ಕಾಣ್ತಾ ಇದ್ರು ಪುಟ್ಟಪ್ಪ ಅವರು. ಆ ಮುಗ್ಧತೆಯ ಬಗ್ಗೆ ಹೇಳ್ತಾರೆ, ಪುಟ್ಟಪ್ಪ ಅವರ ಮುಕ್ತತೆಯೇ ಮನುಕುಲದ ಸೌಂದರ್ಯ ಅಂತ ನನಗೆ ಅರ್ಥ ಆಯಿತು. ಇದು A.R. ಕೃಷ್ಣ ಶಾಸ್ತ್ರಿಗಳು 18 ವರ್ಷದ ಶಿಷ್ಯನನ್ನು ಕುರಿತು ಬರುವ ಲೇಖನ. ಏನು ಇದು ನಮಗೆ ಆದರ್ಶವಾಗಬೇಕಾಗಿದೆ, ನಮ್ಮ ಬದುಕಿನ ಬೆಳಕಾಗಬೇಕಾಗಿದೆ. ಇದು ವಿದ್ಯಾರ್ಥಿಗಳನ್ನು ಕುರಿತು ಕುವೆಂಪು ಹೇಳ್ತಾರೆ, ವಿದ್ಯಾರ್ಥಿ ಜೀವನ ನೆನಪಿರಲಿ ಮಕ್ಕಳೇ, ತಪಸ್ಸಿದ್ದ ಹಾಗೆ. ಪ್ರತಿಯೊಬ್ಬ ವಿದ್ಯಾರ್ಥಿನಿಯೂ ಕೂಡ ಗೌರವಾನ್ವಿತ ತಪಸ್ವಿ. ವಿದ್ಯಾರ್ಜನೆಯ ಕಾಲ ಅಂದರೆ ಜ್ಞಾನ ಸಂಗ್ರಹದ ಕಾಲ, ಹೌದಲ್ವಾ? ನೀವು ಈ ವಿದ್ಯಾಮಂದಿರಕ್ಕೆ ಬಂದಿರೋದು, ವಿಜಯ ಕಾಲೇಜಿಗೆ ಬಂದಿರೋದು ಜ್ಞಾನದ ಅರ್ಚನೆಗಾಗಿ. ಅದನ್ನು ಬಿಟ್ಟು ನೀವು ಇನ್ನೆಲ್ಲ ಹೋದರೆ, ಅದಕ್ಕೆ ಕವಿ ಹೇಳ್ತಾರೆ, ಆಡುವ ಮೀನು ಹಾರಲು ಯತ್ನಿಸಿದರೆ ಹಾರುವ ಹಕ್ಕಿಗೆ ಆಹಾರ ನೆನಪಿರಲಿ. ಅರ್ಥ ಆಗ್ತಾ ಇದೆ ನನ್ನ ಮಾತು? ಆಡುವ ಮೀನು ಹಾರಲು ಯತ್ನಿಸಿದರೆ ಹಾರುವ ಹಕ್ಕಿಗೆ ಆಹಾರ. ಆದ್ದರಿಂದ ಬುದ್ಧಿಯನ್ನು ಮಸೆದು, ಕುವೆಂಪು ಅವರ ಮಾತು, ಭಾವವನ್ನು ಕಡೆದು ಕವಿಗಳ ಕಾವ್ಯಗಳಲ್ಲಿ, ತತ್ವಜ್ಞರ ದರ್ಶನದಲ್ಲಿ, ವೈಜ್ಞಾನಿಕ ಸಂಶೋಧನೆಗಳಲ್ಲಿ ನಿಮ್ಮ ಮನಸ್ಸನ್ನು ಹದ ಮಾಡಿ ಚಿರಕಾಲ ಶ್ರೇಯಸ್ಕರಯುತವಾದ ಸರಸ್ವತಿಯನ್ನು ನಿಮ್ಮ ಮನೋಮಂದಿರದಲ್ಲಿ ಈ ವಿಜಯ ಕಾಲೇಜಿಗೆ ಬಂದಿದ್ದೀರಿ. ಆದ್ದರಿಂದ ಬಣ್ಣದ ಗುಳ್ಳೆಗಳ ಹವ್ಯಾಸಗಳನ್ನು ಮರೆತು ತ್ಯಜಿಸಿ ನಿಮ್ಮ ಅಭ್ಯೋದಯದ ಬೇರಿಗೆ ಬಿಸಿನೀರು ಸುರಿದುಕೊಳ್ಳಬೇಡಿ. ವಿದ್ಯಾರ್ಥಿ ಜೀವನ ಪವಿತ್ರ ಪವಿತ್ರ ಪವಿತ್ರ. ಇದೊಂದು ಮಾತು ಸಾಕಲ್ವ ನಿಮಗೆ? ಇದು ಕುವೆಂಪು ಅವರಿಂದ ನಾವು ಕಲಿಯುವಂಥ. ಅವ್ರು ಹೇಳ್ತಾರೆ ವಿದ್ಯಾರ್ಥಿಗಳ ಕುರಿತು, ವಿದ್ಯಾರ್ಥಿಗಳಾದವರು ಭತ್ತ ಬೆಳೆಯುವ ಗದ್ದೆಗಳಾಗಬೇಕೆ ವಿನಃ ಭತ್ತ ತುಂಬುವ ಚೀಲಗಳಾಗಬಾರದು. ನೀವು ಉದ್ಯೋಗಗಳನ್ನು ಹುಡುಕಿ ಹೋಗಬಾರದು, ಉದ್ಯೋಗವನ್ನು ಸೃಷ್ಟಿಸಬೇಕು ಅನ್ನುವುದು ಕುವೆಂಪು ಅವರ ಅಪೇಕ್ಷೆ. ರಾಷ್ಟ್ರಕವಿಯಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದು ಎಂಥ ಮೇರುಕೃತಿಯದು ರಾಮಾಯಣ ದರ್ಶನ. ಪಾತ್ರಗಳ ಪ್ರಭುತ್ವದಿಂದ, ಭಾಷೆಗಳ ಪ್ರಭುತ್ವದಿಂದ, ಪ್ರಾಕೃತಿಕ ಸೊಬಗಿನಿಂದ, ಛಂದಸ್ಸಿನಿಂದ ಭಾರತದ ಅಪ್ಪಟ ಮಹಾಕಾವ್ಯ ರಾಮಾಯಣ ದರ್ಶನ. ಓದಬೇಕು ನೀವು. PUCಯಲ್ಲಿದ್ದಾಗಲೇ ನಾನು ಓದಿದ್ದೀನಿ ಸೈನ್ಸ್ ಆಗಿ. ಇಂಜಿನಿಯರಿಂಗ್ ಇದ್ದಾಗ ಕುವೆಂಪು ಅವರ ಕಾನೂರು ಸುಬ್ಬಮ್ಮಯ್ಯಗಳಲ್ಲಿ ಮಲೆಗಳಲ್ಲಿ ಮಧುಗಳು, ನಾಟಕಗಳು, ಇವು ನನ್ನನ್ನು ಇಂಜಿನಿಯರಿಂಗ್ ಓದೋದಕ್ಕೆ ಹೆಚ್ಚು ಪ್ರೇರೇಪಣೆ ಕೊಡ್ತು. ಮನಸ್ಸು ತಿಳಿಯಾದರೆ ಎಲ್ಲವನ್ನು ನಾವು ಗ್ರಹಿಸ್ಬೋದು, ಎಲ್ಲವನ್ನು ಗ್ರಹಿಸೋಕ್ಕೆ ಸಾಧ್ಯ ಇದೆ. ನೀವು ಅದರಲ್ಲೇ ಇದ್ದೀರಿ. ನೀವು BCom ತೆಗೆದುಕೊಂಡಿದ್ದೀರಿ, BA ತೆಗೆದುಕೊಂಡಿದ್ದೀರಿ. ನೀವು ನನ್ನನ್ನು ಮೀರಿಸಿ ಇಲ್ಲೇ ಕಾಲೇಜಿಗೆ ಪಾಠ ಮಾಡಕ್ಕೆ ಬರಬೇಕು. ಯಾಕೆ ಸಾಧ್ಯ ಆಗಲ್ಲ? ನಮಗೆ ಮನಸ್ಸು ಛಿದ್ರವಾಗಿದೆ. ಛಿದ್ರತೆಯ ಮನಸ್ಸಿನಲ್ಲಿ ನಿಮಗೆ ಸಾಧನೆ. ಕುವೆಂಪು ಅವರ ಥರ ಕೇಂದ್ರೀಕೃತ ಮನಸ್ಸು ನಿಮ್ಮ ಬದುಕಿಗೆ ಬೆಳಕಾಗಕ್ಕೆ ಸಾಧ್ಯ ಇದೆ. ಎಲ್ಲೋ ಅಪ್ಪ ದುಡಿತಾ ಇದ್ದಾರೆ, ಕೂಲಿ ಮಾಡ್ತಾ ಇದ್ದಾರೆ, ರೈತರಾಗಿರಬಹುದು. ಕುವೆಂಪು ಅವರು ಎಷ್ಟು ಪ್ರಕೃತಿಯ ಜೊತೆಗೆ ಒಂದಾಗಿದ್ದರು ಅಂದರೆ, ಕುವೆಂಪು ಆಚರಿಸಿದ್ದು ಪ್ರಕೃತಿ ಧರ್ಮ, ಆಧ್ಯಾತ್ಮ ಧರ್ಮ, ಈ ನಿಸರ್ಗ ಧರ್ಮ. ಈ ನಿಸರ್ಗದಲ್ಲಿ ಭಿನ್ನತೆ ಇಲ್ಲ. ಒಂದು ಹೂವನ್ನು ನೋಡಿದ್ರೆ ಆ ಹಚ್ಚ ಹಸಿರಿನ ಹೂವಿನ ಆ ಗಿಡದಲ್ಲಿ ಒಂದು ಬಿಳಿಯ
ಮೊಗ್ಗು ಬರ್ತದಲ್ಲ, ಎಷ್ಟು ವಿಸ್ಮಯ ಅಲ್ವಾ? ಆ ವಿಸ್ಮಯತೆಯನ್ನೇ ನಾವು ಕಳ್ಕೊಬಿಟ್ಟಿದ್ದೀವಿ ಇವತ್ತಿನ ಮಕ್ಕಳು. ಕಾರಣ ಮೊಬೈಲ್. ನರಸಿಂಹಸ್ವಾಮಿಯವರು ಬರೀತಾರೆ, ಹೇಗೆ ನಲಿಯುತ್ತಿತ್ತು 7 ಸುತ್ತಿನ ಮಲ್ಲಿಗೆ, ಹಚ್ಚ ಹಸಿರಿನ ಗಿಡದಿಂದ ಎದ್ದು ಬಂದಿತು ಬೆಳ್ಳಗೆ. ಒಂದು ಹಸಿರಿನ ಗಿಡದಿಂದ ಒಂದು ಬಿಳಿಯ ಮೊಗ್ಗು ಬರೋದಿಲ್ಲ, ಇದು ವಿಸ್ಮಯ ಅಲ್ವಾ? ನನ್ನ ಸ್ನೇಹಿತರ ಒಂದು ಪುಟ್ಟ ಹುಡುಗಿ ಅವರಮ್ಮ ಮದ್ರಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ನನ್ನ ಮಗು ಏರೋಪ್ಲೇನ್ ನೋಡಿಲ್ಲ ಅಂತ ಅವ್ರ ತಂದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಗ ಏರೋಪ್ಲೇನ್ ಹತ್ತಿ ವಿಸ್ಮಯ ಶುರುವಾಗಬೇಕು, ಏನಿದು ಅಂತ. ಆ ಹುಡುಗಿ ಹೇಳುತ್ತಾ ಇದೆಯಂತೆ, ಯೂಟ್ಯೂಬ್ ಬಂದಿಲ್ಲ ಅಂತೇಳಿ. ಇದು ಇವತ್ತಿನ ಸ್ಥಿತಿ. ಆಧುನಿಕ ಮಕ್ಕಳು ಪರಂಪರೆಯ ಬೇರುಗಳಿಂದ ವಂಚಿತರಾಗ್ತಾ ಇದ್ದಾರೆ. ನೀವು ಎಷ್ಟೇ ಬುದ್ಧಿವಂತರಾಗಲಿ, ಎಷ್ಟೇ ಅಧಿಕಾರ ಇದ್ರೂ ಕೂಡ ಯಾವಾಗ ಈ ಪರಂಪರೆಯ ಬೇರುಗಳಿಂದ ನೀವು ವಂಚಿತರಾಗ್ತೀರೋ, ನೀವು ತಾಯಿಯಿಂದ ಪರಿತ್ಯಕ್ತಗೊಂಡಂಥ ಸ್ಥಿತಿಯಲ್ಲಿರ್ತೀರಿ. ನಮಗೆ ಪರಂಪರೆ ಬೇಕು. ಇದನ್ನೇ ಅಲ್ಲಮ ಒಂದು ಮಾತನ್ನು ಹೇಳ್ತಾನೆ. ಅಲ್ಲಮ ಜಗತ್ತು ಕಂಡಂಥ ದಾರ್ಶನಿಕ. ಯಾವುದನ್ನು ತಿರಸ್ಕರಿಸ್ತೇನೆ, ಯಾವುದನ್ನು ಪುರಸ್ಕರಿಸ್ತೇನೆ, ನಿಶ್ಚಿಂತನಾಗಿ ನಿರಾಮಯನಾಗಿ ಜಗವ ಸುತ್ತಿದ ಜಂಗಮ ಅಲ್ಲಮ. ಇಂದನ ಹೆಜ್ಜೆಯ ನೋಡಿ ಕಂಡಲ್ಲದೆ ನಿಂದ ಹೆಜ್ಜೆಯ ಅರಿಯಲಾಗದು. ಹೌದಲ್ವಾ? ನಿಮ್ಮ ಪರಂಪರೆಯ ಬೇರುಗಳ ಪರಿಚಯದ ಇಲ್ಲದೆ ನೀವು ವರ್ತಮಾನವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ಇದನ್ನೇ ಅಂಬೇಡ್ಕರ್ ಅವರು ಹೇಳೋದು, ಇತಿಹಾಸವನ್ನು ಮರೆತವನು ಇತಿಹಾಸವನ್ನು ಸೃಷ್ಟಿಸಲಾರ. ನಿಮಗೆ ಪರಂಪರೆಯ ಬೇರೆ ಬೇಕಾಗಿದೆ. ಅಲ್ಲಿ ದುಡಿತಾ ಇದ್ದಾರೆ ಅಪ್ಪ ಅಮ್ಮ ಕೂಲಿ ಮಾಡಿಕೊಂಡು. ನೀವು ಈ ನಗುವಿನ ಸ್ಥಿತಿಗೆ ಅವ್ರ ಕಾರಣ. ಬೇರಿನ ನೋವೇ ಹೂವಿನ ನಗೆ ಎನ್ನುವುದನ್ನು ನೀವು ನೆನಪಿಟ್ಕೊಳ್ಬೇಕಾಗಿದೆ. ಕುವೆಂಪು ಇದನ್ನು ಹೇಳ್ತಾರೆ. ಒಬ್ಬ ಸುಂದರ ಹೂವನ್ನು ಕೀಳುವಾಗ ಕುವೆಂಪು ಅವರ ಸೂಕ್ಷ್ಮ ಸಂವೇದನೆ ಇದಕ್ಕೆ ನಿದರ್ಶನ. ಹೂವಿನ ಸೊಬಗನ್ನು ನೋಡುವ ನೀನು, ಕುವೆಂಪು ಮಾತು ಕವಿತೆಯಲ್ಲಿ, ಹೂವಿನ ಸೊಬಗನ್ನು ನೋಡುವ ನೀನು ಕೋಮಲವೆಂದು ಮುತ್ತಿಡುವೆ. ಹೌದಲ್ವಾ? ಹೂವಿನ ಪೆಂಪಿಗೆ ಬಾಳನ್ನು ಕೊಟ್ಟ ಆ ಬೇರಿನ ಗೋಳನ್ನು ನೀನರಿಯೇ ಅಂತ. ನಿಮ್ಮ ತಂದೆ ತಾಯಿಗಳ ಪರಂಪರೆಯ ಬೇರನ್ನು ನೀವು ಅರ್ಥ ಮಾಡಿಕೊಂಡು ನೀವು ವ್ಯಾಸಂಗವನ್ನು ಮಾಡಬೇಕಾಗಿದೆ. ಇದು ಬಹಳಷ್ಟು ಮುಖ್ಯವಾದದ್ದು. ಇನ್ನೊಮ್ಮೆ ನಾನು ನಮ್ಮ ಕೃಷ್ಣಮೂರ್ತಿಯವ್ರಿಗೆ ಹೇಳಿದೆ, ನಾನು ಮತ್ತೆ ಬರ್ತೇನೆ, ಯಾವ ಸಮಾರಂಭ ಬೇಡ, ನಿಂಬುಗಳನ್ನೇ ಕುರಿತು ಮಾತಾಡ್ತೇನೆ. ಕುವೆಂಪು ಅವರ ಜೀವನದ ಕ್ರಮದಿಂದ ನಿಮ್ಮ ಬದುಕು ಹೇಗೆ ವಿಕಾಸ ಆಗ್ತದೆ, ವಿಕಾಸ ಆಗಬೇಕು. ಕುವೆಂಪು ಅವರ ಗೀತೆಯನ್ನು ನೀವು ಕೇಳಿದ್ದೀರಿ. ಬಾಳಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. 1974ರಲ್ಲಿ ಗಂಗೋತ್ರಿಯ ಆವರಣ ಉದ್ಘಾಟನೆಯ ಸಂದರ್ಭದಲ್ಲಿ ಕ್ಯಾಂಪಸ್ಸಲ್ಲಿ ಈ ಗೀತೆಯನ್ನು ಹೇಳ್ತಾರೆ ಕುವೆಂಪು ಅವರು. ಬಾಳಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಕರ್ನಾಟಕ ಹೃದಯ ಶಿವ. ಕರ್ನಾಟಕ ಅಂದರೆ ತಾಯಿ ಅಂತ. ಯಾಕೆಂದರೆ ಎಲ್ಲವನ್ನ ಒಳಗೊಳ್ಳುವ, ಆಳಲು ಬಂದವರನ್ನು ಕೂಡ ಅರಗಿಸಿಕೊಳ್ಳುವ ಸಾಮರ್ಥ್ಯ ಈ ನೆಲಕ್ಕಿದೆ. ಅದು ಕರ್ನಾಟಕಕ್ಕಿದೆ, ಅದು ತಾಯಿಗಿದೆ. ತಾಯಿ ಎಂದರೇನು? ಕವಿ ಬರೀತಾರೆ, ಕೊಡೆಯಿಲ್ಲದೆ ಮಳೆಯಲ್ಲಿ ನೆನೆದು ಬಂದೆ. ಕೊಡೆ ಅಂದರೆ ಗೊತ್ತಲ್ಲ, ಛತ್ರಿ. ಕೊಡೆಯಿಲ್ಲದೆ ಮಳೆಯಲ್ಲಿ ನೆನೆದು ಬಂದೆ. ಅಪ್ಪ ಬೈದರು, ಅಣ್ಣ ಬೈದರು, ತಮ್ಮ ಬೈದರು, ಆದರೆ ನನ್ನವ್ವ ನೋಡಿ, ಅವ್ವ, ಡ್ಯಾಡಿ ಅನ್ನಿಲ್ಲ, ಮಮ್ಮಿ ಅವ್ವ. ಇವತ್ತು ಆ ಗ್ರಾಮ್ಯ ಭಾಷೆಯನ್ನು, ಆಡುವ ಭಾಷೆಯನ್ನೇ ಆಡಿಕೊಳ್ಳುವಂಥ ಮಟ್ಟಕ್ಕೆ ನಾವು ಬೆಳೆದಿದ್ದೇವೆ. ಅವ್ವ ಅನ್ನೋದು, ಅವ್ವ ಅನ್ನುವಲ್ಲಿರುವ ಜೀವಂತಿಕೆ ಅಮ್ಮನಲ್ಲೂ ಇಲ್ಲ, ಮಮ್ಮಿಲೂ ಇಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹೌದಲ್ಲ ಹೇಳಿ? ಅಪ್ಪ ಬೈದರು, ಅಮ್ಮ ಬೈದರು, ತಮ್ಮ ಬೈದರು, ಆದರೆ ನನ್ನವ್ವ ತನ್ನ ಸೀರೆಯ ಸೆರಗಿನಿಂದ ನನ್ನ ತಲೆಯನ್ನು ಒರೆಸುತ್ತಾ ಚೆನ್ನಾಗಿಯೇ ಬೈದಳು ನನ್ನನ್ನೆಲ್ಲ ಮಳೆಯನ್ನು. ಇದು ತಾಯಿ, ಇದು ತಾಯಿ. ಈ ಮಾತನ್ನೇ ವರಕವಿ ಬೇಂದ್ರೆ ಅವರು ಹೇಳ್ತಾರೆ.
ಪಾತಾಳ ಕಿಳಿದಳು ಆ ತಾಯಿ ಬಿಡುವಳೇನು. ಕಾಯುವನು ಎತ್ತ ಕರುಳು, ಕಾಯುವುದು ಹಗಲು ಇರಲು. ನಿಮ್ಮ ಎತ್ತ ತಂದೆ ತಾಯಿಗಳು ಅಲ್ಲಿದ್ದಾರೆ. ಅವರ ಕಣ್ಣಲ್ಲಿ ಕಂಬನಿ ಬರೆದ ರೀತಿಯಲ್ಲಿ ನೀವು ಬದುಕುತ್ತಿದೆಯಲ್ಲ, ಅದೇ ನಿಮ್ಮ ಕೊಡುಗೆ. ಕರ್ನಾಟಕ ಹೃದಯ ಶಿವ ಕಲ್ಯಾಣ ಅಂತ ಒಳಿತು ಅಂತ. ಕರ್ನಾಟಕದ ತಾಯಿಯ ಹೃದಯದ ಮಂಗಳಕರ ಹೇಗಿರಬೇಕು ಅಂದರೆ, ಸತ್ತಂತಿಹರನ್ನು ಬಡಿದೆಚ್ಚರಿಸು. ಸತ್ತಿರುವವರನ್ನು ಎಚ್ಚರಿಸಲ್ಲ, ಸತ್ತಂತಿರುವವರನ್ನು. ಸತ್ತಂತಿಹರನ್ನು, ಇದನ್ನೇ ಅಲ್ಲಮ್ಮ ಒಂದು ವಚನದಲ್ಲಿ ಹೇಳ್ತಾನೆ. ಏನು ಹೇಳ್ತಾನೆ ಅವನು? ಅಲ್ಲಮ್ಮ ಭಾರಿ ಚೆನ್ನಾಗಿದೆ ಅಲ್ಲಮ್ಮ ಮಾತು. ಎನ ಎದ್ದು ನಗುತ್ತಿದೆ ಅಂತಾನೆ. ಎನ ಸತ್ತೋಗಿದೆ, ನಾವು ನಗ್ತೀವಿ ಅಷ್ಟೇ. ಸತ್ತಂತಿಹರನ್ನು ಬಡಿದು ಎಚ್ಚರಿಸು. ಸತ್ತಂತಿದ್ದರನ್ನ, ಚೈತನ್ಯ ಇಲ್ಲದವ್ರನ್ನ ಬಡಿದು ಎಬ್ಬಿಸ್ಬೇಕು. ಇಲ್ಲಪ್ಪ ಅಂದ್ರೆ ಆಗಲ್ಲ. ಸತ್ತಂತಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸು ಒಲಿಸು. ಈ ಪ್ರತಿಯೊಂದು ಸಾಲನ್ನು ನೀವು ಭೇದಿಸ್ತಾ ಹೋದಾಗ ಕುವೆಂಪು ಅವರ ಜೀವ ಪ್ರಜ್ಞೆ, ಆ ಸಾಂಸ್ಕೃತಿಕ ಪ್ರಜ್ಞೆ, ಬದುಕುವ ಪ್ರಜ್ಞೆ, ಈ ಸಾಲುಗಳೇ ಸಾಕು. ಸತ್ತಂಥವ್ರನ್ನ ಬಡಿದು ಎಚ್ಚರಿಸ್ತೀರಿ. ಕುಂತ್ಕೊಂಡ್ರು ಮತ್ತೇನು ಕೆಲಸ? ಕಚ್ಚಾಡೋದೇ ಕೆಲಸ ಅವರಿಗೆ, ಹೌದಲ್ಲ? ಕಚ್ಚಾಡುವವರನ್ನು ಕೂಡಿಸಿ ಒಲಿಸು. ಕಚ್ಚಾಡ್ತಾ ಇದ್ದರೆ ಅವ್ರನ್ನ ಬೈದಕ್ಕಾಗಲ್ಲ, ಪ್ರೀತಿಯಿಂದ ನೀನು ಓಲೈಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು. ಈ ಮಾತಿದೆಯಲ್ಲ, ಇದು ಬೆಳಗು. ಕುವೆಂಪು ಅವರ ಬೆಳಗು ಇದು. ಏನದು? ಬಹಿರಂಗದ ಬೆಂಕಿಯನ್ನು ನೀರು ಹಾರಿಸ್ತದೆ, ಆದರೆ ನನ್ನೊಳಗಿನ ಕಿಚ್ಚಿದೆಯಲ್ಲ, ಹೊಟ್ಟೆ ಕಿಚ್ಚು, ಇದು ಅಂತರಂಗದ ಕಿಚ್ಚಿಗೆ ನನ್ನ ಪಶ್ಚಾತ್ತಾಪದ ಕಣ್ಣೀರೇ ಮುದ್ದು ಅನ್ನೋದನ್ನು ಕುವೆಂಪು ಇಲ್ಲಿ ಹೇಳ್ತಾರೆ. ಯಾವಾಗ ನಾನು ಮಾಡಿದುದು ತಪ್ಪು ಅಂತ ನನ್ನಲ್ಲಿ ಕಣ್ಣೀರು ಬರ್ತದೋ, ನಾನು ಶಾಂತ ಆಗ್ತೀನಿ. ಅದು ಸರ್ವ ಜನಾಂಗದ ಶಾಂತಿಯ ತೋಟ, ಹೌದಲ್ಲ? ಕಚ್ಚಾಡುವವರನ್ನು ಕೂಡಿಸಿ ಒಲಿಸು. ಕೂಡಿಸೋದೇ ಶಿಕ್ಷಣ. ಕುವೆಂಪು ಇದನ್ನೇ ಹೇಳ್ತಾರೆ, ಶಿಕ್ಷಣ ಅಂದರೆ ಬೇರ್ಪಡಿಸೋದಲ್ಲ, ಶಿಕ್ಷಣ ಅಂದರೆ ಸೇರ್ಪಡಿಸೋದು ಶಿಕ್ಷಣ. ರಾಜ್ಯೋತ್ಸವದ ತಿಂಗಳು ಇದು. ನೆಲ ಜಲ ಭಾಷೆಗಳೆಲ್ಲ ಒಂದುಗೂಡಿ ನಾವು ನಮ್ಮದು ಎಂಬ ಅಭಿಮಾನಕ್ಕೆ ಗರಿಬಿಡಿದ ದಿನ. ಕನ್ನಡ ಜನರ ಮನಸ್ಸು ಹೊಸ ಆಸೆ ಆಕಾಂಕ್ಷೆಗಳಿಗೆ ಬಾಗಿಲು ತೆರೆದಂತಹ ದಿನ. ನವೆಂಬರ್ 1 ಅಂದರೆ ನಾವೇನು ಅರ್ಥ ಮಾಡ್ಕೊಂಡಿದ್ದೀವಿ? ನವೆಂಬರ್ 1ನೇ ತಾರೀಕಿನ ನವೆಂಬರ್ 1 ನನ್ನ ದೃಷ್ಟಿಯಲ್ಲಿ, ಕುವೆಂಪು ಅವರ ದೃಷ್ಟಿಯಲ್ಲಿ ನವೆಂಬರ್ 1 ಅಂದರೆ ನವೆಂಬರ್ ತಿಂಗಳಿನ 1ನೇ ತಾರೀಕೆಲ್ಲ ನಾವೆಂಬರ್ 1 ಎನ್ನುವ ಕಲ್ಪನೆ ನಿಮ್ಮದಾಗಲಿ. ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕುವೆಂಪು ಚಿಂತನೆ, ಆಲೋಚನೆ, ವಿಚಾರಗಳನ್ನು ಸಾಹಿತ್ಯದಲ್ಲಿ ಹೇಗೆ ಒಡಮೂಡಿದೆ ಎಂಬುದನ್ನು ಹೃದಯ ಮುಟ್ಟುವ ಹಾಗೆ ತಿಳಿಸಿಕೊಟ್ಟಂತಹ ಶ್ರೀ ಶಂಕರ ದೇವನೂರು ಸರ್ ಅವರಿಗೆ ಧನ್ಯವಾದಗಳು. ಈಗ ಶಂಕರ ದೇವನೂರು ಸರ್ ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಹಾಗೂ ಕಾಲೇಜಿನ ವತಿಯಿಂದ ಗೌರವ ಸಮರ್ಪಣೆ. ಕೇವಲ ವಿದ್ಯೆಯಿಂದ ಕಲಿತಿದ್ದು ಅಲ್ಪಕಾಲದವರೆಗೆ, ಅದೇ ವಿದ್ಯೆಯನ್ನು ತಾಳ್ಮೆಯಿಂದ ಕಲಿತರೆ ಅದು ಅನಂತ ಕಾಲದವರೆಗೆ ಎಂದು ಹೇಳುತ್ತಾ, ವೇದಿಕೆಯ ಮೇಲೆ ಉಪಸ್ಥಿತವಿರುವ ಪ್ರೊಫೆಸರ್ SK ನವೀನ್ ಕುಮಾರ್, ಕುಲಸಚಿವರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮುಕ್ತ ಗಂಗೋತ್ರಿ, ಇವರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ ನಮಸ್ಕಾರ. ಸಾಕಾಯ್ತಾ ಭಾಷಣ? ಯಾಕೆ ಮಾತಾಡ್ತೀವಿ? ಇಷ್ಟೊಂದು ಮಾತಾಡ್ತೀವಿ ಯಾಕೆ? ಮೊಬೈಲ್ ಕೆಲಸ ಮಾಡ್ತಾ ಇಲ್ಲ ಯಾಕೆ ಹೇಳಿ?
ಯಾರು ಫಿಲಮ್ ಹೀರೋಗಳು ಬಂದಿಲ್ಲ, ಹೀರೋಯಿನ್ ಬಂದಿಲ್ಲ ಅಂತ ಅಲ್ವಾ? ಇವತ್ತೇನಾಗಿದೆ ಅಂದರೆ ಸಾಹಿತ್ಯ ಮತ್ತು ನಮ್ಮ ಸಾಹಿತಿಗಳು, ಕಾದಂಬರಿಕಾರರು ಬಂದರೆ ನಿಮ್ಗೆ ಯಾರೂ ಆಸಕ್ತಿ ಇಲ್ಲ. ನೀವೆಲ್ಲ ಇವತ್ತೇನಾಗಿದೆ ಮಕ್ಕಳೇ ಕೇಳಿಸ್ಕೊಳ್ಳಿ, ಎಲ್ಲ ನಿಮ್ಮ ಸಂಸ್ಕೃತಿ ಚಿತ್ರ ಮತ್ತು ಚಿತ್ರ ನಟನೆ, ಚಿತ್ರರಂಗ ಮತ್ತು ರಾಜಕೀಯಕ್ಕೆ ಮಾತ್ರ ಸೀಮಿತ ಆಗಿದೆ. ಯಾಕಂದರೆ ಆಕರ್ಷಣೆ ಅಲ್ವಾ? ಬೇಗ ದುಡ್ಡು ಮಾಡ್ಬೋದು, ಹಣ ಮಾಡ್ಬೋದು, ಜೊತೆಗೆ ಮೊಬೈಲಲ್ಲಿ ಏನು ಬೇಕಾದ್ರೂ ನಾವು ಅಚೀವ್ ಮಾಡ್ಬೋದು, ಅದರಿಂದ ಏನೋ ಮಾಡ್ಬೋದು ಅನ್ನೋ ಸಂಸ್ಕೃತಿಗೆ ಅಂಟ್ಕೊಂಡ್ಬಿಟ್ಟಿದ್ದೀರಿ ನೀವು, ಆಯಿತಾ? ಅದು ಮುಂದೆ ಹೇಳ್ತೇನೆ. ಎಲ್ಲ ವೇದಿಕೆ ಮೇಲಿರುವಂಥ ಹೆಸರು ಹೇಳ್ತಾ ಹೋಗಲ್ಲ, ಎಲ್ಲ ದೊಡ್ಡ ಗಣ್ಯರೇ, ಮುಂದೆ ಕೂತಿರೋ ಅಧ್ಯಾಪಕರೇ, ಸಾಹಿತಿಗಳೇ ಮತ್ತು ನನ್ನೆಲ್ಲ ಮೆಚ್ಚಿನ ವಿದ್ಯಾರ್ಥಿಗಳೇ. ನಾನಿವತ್ತು ಭಾಳ ಖುಷಿ ಪಡ್ತೀನಿ. ಯಾಕೆ ಗೊತ್ತಾ? ಇವತ್ತು ನನ್ನ ಜಿಲ್ಲೆ ಮಂಡ್ಯ ಜಿಲ್ಲೆ. ಯಾಕಂದರೆ ನಾನು ಇಲ್ಲೇ ಶ್ರೀರಂಗಪಟ್ಟಣದಲ್ಲಿ ಓದಿದ್ದು, ಇವಾಗ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಹಿರಿಯ ಪ್ರಾಧ್ಯಾಪಕನಾಗಿ, ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ರಿಜಿಸ್ಟ್ರಾರ್ ಎವ್ಯಾಲ್ಯೂಯೇಷನ್ ಆಗಿ, ಮತ್ತು ಈಗ ಮುಕ್ತ ಗಂಗೋತ್ರಿ ರಿಜಿಸ್ಟ್ರಾರ್ ಆಗಿ ಬಂದಿದ್ದೀನಿ. ಕಾರಣ ನನ್ನ ಭೂಮಿಯ ಗುಣ ಮತ್ತು ಶಕ್ತಿ, ಆಯಿತಾ? ಯಾಕಂದರೆ ನಾನು ಎಲ್ಲ ಕಡೆ ನಾನು ದೇಶ ವಿದೇಶಗಳೆಲ್ಲ ಸುತ್ತಿದ್ದೀನಿ, ಆದರೆ ನನ್ನ ಜಿಲ್ಲೆಗೆ ಬಂದಂಥ ತೃಪ್ತಿ ಎಲ್ಲೂ ಸಿಗಲ್ಲ. ಯಾಕಂದರೆ ಇಲ್ಲಿರೋವಂಥ ಬಾಂಧವ್ಯ, ಸಂಸ್ಕೃತಿ, ಸಂಸ್ಕಾರ, ಭೂಮಿಯ ಗುಣ ಅದೇನು ಮಾಡುತ್ತೆ, ನಮ್ಮನ್ನು ಎಲ್ಲೇ ಬೇಕಾದ್ರೂ ಕರ್ಕೊಡೋವಂಥ ಗುಣ ಮತ್ತು ಶಕ್ತಿ, ಧೈರ್ಯವನ್ನು ಕೊಡುವಂಥ ಶಕ್ತಿ ಭೂಮಿ ಮಂಡ್ಯ ಜಿಲ್ಲೆಗೆ ಸೇರುತ್ತೆ. ಹೌದಲ್ವಾ? ಅದಕ್ಕೆ ನಾವೆಲ್ಲ ಇಲ್ಲಿ ಹುಟ್ಟಿರೋದಕ್ಕೆ ಪುಣ್ಯ ಅಂತ ಹೇಳಬೇಕು ನೀವೆಲ್ಲ, ಆಯಿತಾ? ಈ ವಿಚಾರವಾಗಿ ನಾನು ಹೇಳ್ತಾ ಹೋಗಬೇಕು ಅಂತಂದರೆ, ಇವತ್ತು ನಮ್ಮೆಲ್ಲ ಕುವೆಂಪುರ ಅಚ್ಚುಮೆಚ್ಚಿನ ಕುವೆಂಪು ಅವರು ಬಗ್ಗೆ ನಮ್ಮ ವಿಚಾರ ಸಂಕಿರಣ ಮಾಡ್ತಾಯಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ಕಾಲೇಜಿನ ಬಗ್ಗೆ ನಾನು ತುಂಬ ಚಿಕ್ಕದ್ರಿಂದನೂ ಕೇಳ್ಕೊಂಬಂದಿದ್ದೀನಿ. ಯಾಕಂದರೆ ಅದು ಪಕ್ಕದ ಶ್ರೀರಂಗಪಟ್ಟಣದ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು, ಕಡು ಬಡತನದಲ್ಲಿ ಓದಿದ್ದು, ಚಡ್ಡಿ ಶರ್ಟು ಹವಾಯಿ ಸ್ಲಿಪ್ಪರ್, ಅವತ್ತು ನಮ್ಮ ಬ್ರ್ಯಾಂಡು ಕಾಕಿ ಬ್ಯಾಗ್, ಅದರಲ್ಲಿ ಬುಕ್ ಇಟ್ಕೊಂಡು ಅದೇನೋ ಪುಡಿ ಅಂತ ಕೊಡ್ತಿದ್ರು ಸರ್, ಪುಡಿನೋ ಅದೇನೋ ಒಂದು ಕೊಡ್ತಿದ್ದು ತಿನ್ಕೊಂಡು ಹೋಗ್ತಾಯಿದ್ವಿ ಬೀದಿಲಿ. ಅವಾಗೆಲ್ಲ ನಮಗೆ ಏನು ಗೊತ್ತಾ, ನಿಮಗೆ ಮೊಬೈಲ್ ಇರಲಿಲ್ಲ. ಇವತ್ತೆಲ್ಲ ಬ್ಲೇಸರ್ ಹಾಕೊಂಡು ಕೂತಿದ್ದೀರಿ. ಯಾಕೆ ಗೊತ್ತಾ? ಇಂಥ ಮಹಾನುಭಾವರ ಹೋರಾಟದಿಂದ ನೀವು ಇವತ್ತೆಲ್ಲ ಮೇಲ್ಗಡೆ ಬಂದು ಈ ಥರ ಬ್ಲೇಸರ್ ಹಾಕ್ಕೊಂಡು ಸಮಾನವಾಗಿ ಕೂತು ಶಿಕ್ಷಣ ಪಡೆಯೋದು ಕಾರಣ ಗೊತ್ತಾ? ಅಂಬೇಡ್ಕರ್ ಮತ್ತು ಸಾಹಿತ್ಯದ ಕೃಷಿ ಮೂಲಕ ತನ್ನದೇ ಸಾಮಾಜಿಕ ಕೊಡುಗೆ ಕೊಟ್ಟಂತಹ ಕುವೆಂಪು ಅವರ ಮುಖಾಂತರ ಅಂತ ಹೇಳೋದಕ್ಕೆ ಬಯಸ್ತೇನೆ. ಯಾಕಂದರೆ ನಮ್ಮ ದೇವನೂರವರು ಮಾತಾಡ್ತಾಯಿದ್ರು, ಕುವೆಂಪು ಅವರು ಸಾಮಾಜಿಕ ನೆಲೆಗಟ್ಟನ್ನು ಕೊಟ್ಟರು ಅಂತ. ಅದಕ್ಕಿಂತ ಮುಂಚೆಯಾಗಿ ನಾವು ಹೇಳಬೇಕಂದ್ರೆ ಬಸವಣ್ಣ ಮತ್ತು ಅಂಬೇಡ್ಕರ್ ತಮ್ಮದೇ ಆದಂಥ ಸಾಮಾಜಿಕ ಕ್ರಾಂತಿ ಕೊಟ್ಟರು ಈ ಜಗತ್ತಿಗೆ. ಒಂದು ಉದಾಹರಣೆ ಆದರೂ, ಮತ್ತು ಈ ಭಾರತದ ನೆಲೆಯ ಗಟ್ಟಿನಲ್ಲಿ ಹೇಳ್ತಾ ಹೋದರೆ ತಮ್ಮದೇ ಒಂದು ಕೊಡುಗೆ ಕೊಟ್ಟು ಬಿಟ್ಟು ಹೋದರು. ಅದನ್ನು ಮತ್ತೆ ಮುಂಚೂಣಿಗೆ ತಂದವರು ಸಾಹಿತ್ಯದ ಕೃಷಿ ಮೂಲಕ ಕುವೆಂಪು ಅವರು ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ ಸರ್. ಯಾಕಂದರೆ ಕುವೆಂಪು ಅವರು ಸಾಮಾಜಿಕ ಕ್ರಾಂತಿಗೆ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ಕೊಡ್ತಾರೆ, ಸಾಮಾಜಿಕ ಕೊಡುಗೆಯಾಗಿ. ಉದಾಹರಣೆ ಜಲಗಾರ ನಾಟಕ ಅಂತ ಒಂದು. ಜಲಗಾರ ನಾಟಕ ಅಂತ ಅಂದರೆ, ಜಲಗಾರ ಕುವೆಂಪು ಅವರ ಸಾಮಾಜಿಕ ನಾಟಕವಾಗಿದ್ದು, ಅದು ಅವರ ಯುವ ಮನೋಭಾವವನ್ನು ಬಿಂಬಿಸುತ್ತದೆ ಮತ್ತು ಸಮಾಜಗಳ ವ್ಯತ್ಯಾಸಗಳ ಬಗ್ಗೆ ಆಳವಾದ ಚಿಂತೆಯನ್ನು ಬೇರೂರುವಂತೆ ಮಾಡುತ್ತದೆ. ಅವ್ರ ನಾಟಕ ಬರೆದು ಸಾಮಾಜಿಕ ವ್ಯವಸ್ಥೆ ಏನಿದೆ ಅದನ್ನು ತನ್ನ ನಾಟಕದ ಮುಖಾಂತರ ಅವರು ಬಿಂಬಿಸ್ತಾ ಹೋಗ್ತಾರೆ. ಅದಕ್ಕೋಸ್ಕರ ನಾನು ಅಂಬೇಡ್ಕರ್ ಮತ್ತು ಬಸವಣ್ಣನ ನಂತರ ನೆಕ್ಸ್ಟು ಬಿಂಬಿಸೋರೆ ಸಾಮಾಜಿಕ ಕೃಷಿ ಮೂಲಕ ಅಂಬೇಡ್ಕರ್ ಅವರು ಅಂತ, ಕುವೆಂಪು ಅವರು ಅಂತ ಹೇಳೋಕ್ಕೆ ನಾನು ಬಯಸ್ತೇನೆ. ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ವಿದ್ಯಾರ್ಥಿಗಳೇ. ಇನ್ನೊಂದು ಮಾತು ಹೇಳಬೇಕು ಅಂದರೆ, ಅದ್ರ ಜೊತೆಗೆ ನಾನು ಜಲಗಾರ ನಾಟಕ ಏನು ನಿಮ್ಗೆ ಹೇಳಿದೆ, ಸಾಮಾಜಿಕ ಕ್ರಾಂತಿ ಹೇಗೆ ಮಾಡಿದ್ರು ಅವ್ರ ಸಾಹಿತ್ಯದ ಮುಖಾಂತರ ಅಂತ, ಅದ್ರ ಜೊತೆ ಫಸ್ಟ್ ಮಂತ್ರ ಮಾಂಗಲ್ಯ ಅಂತ ಇಂಟ್ರಡ್ಯೂಸ್ ಮಾಡಿದವರು ನಮ್ಮ ಅಚ್ಚುಮೆಚ್ಚಿನ ಕುವೆಂಪು ಅವರು. ನಮ್ಮ ನೆಲೆಯ ನಮ್ಮ ಭೂಮಿಯ ಒಂದು ಶಕ್ತಿ ನಮ್ಮ ಕುವೆಂಪು ಅವರು ಮಂತ್ರ ಮಾಂಗಲ್ಯವನ್ನು ಒಂದು ಇಂಟ್ರಡ್ಯೂಸ್ ಮಾಡಿ. ಏನು ಮಂತ್ರ ಮಾಂಗಲ್ಯ ಅಂದರೆ ಏನು ತಿಳ್ಕೊಂಡಿದ್ದೀರಿ? ಹೆಣ್ಮಕ್ಳು ಹೆಚ್ಚಾಗಿದ್ದೀರಿ ಇಲ್ಲೇ, ಏನು ಮಂತ್ರ ಮಾಂಗಲ್ಯ ಅಂದ್ರೇನು? ಇತ್ತೀಚಿನ ಹೆಚ್ಚಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮದುವೆ ಮಾಡಬೇಕು ಅಂದರೂ ಮನೆ, ತೋಟ, ಜಮೀನು ಎಲ್ಲ ಮಾರ್ಕೊಂಡು ಅಡವಿ ಇಟ್ಟು ಬಡ್ಡಿ ತಗೊಂಡು ಮದುವೆ ಮಾಡ್ತಾರೆ ವಿಜೃಂಭಣೆಯಾಗಿ. ಸಾಲ ಕಟ್ಟೋಕ್ಕಾಗದೆ ನಾವೆಲ್ಲ ಪೇಪರಲ್ಲಿ ಓದಿದ್ದೀವಿ ಆರ್ಟಿಕಲ್. ಹೆಚ್ಚಾಗಿ ನನ್ನ ಜಿಲ್ಲೆಯಲ್ಲಿ ಸಿಕ್ಕಾಬಟ್ಟೆ ಖರ್ಚು ಮಾಡೋದು ಮದುವೆಗೆ ಜಾಸ್ತಿ. ಇದು ಆಗಬಾರ್ದು.
ಅಂತ ಹೇಳೋದಕ್ಕೆ ಕುವೆಂಪು ಅವ್ರು ಏನು ಮಾಡ್ತಾರೆ, ಮಂತ್ರ ಸಿಂಪಲ್ ಒಂದು ಮಂತ್ರದ ಮಂತ್ರ ಅಲ್ಲ, ಒಂದು ವಾಕ್ಯ 2-3 ವಾಕ್ಯದ ಮೂಲಕ ಅವ್ರು ಸರಳವಾದ ವಿವಾಹವನ್ನು ಇಂಟ್ರೊಡ್ಯೂಸ್ ಮಾಡಿ ತಮ್ಮ ಮಕ್ಕಳಿಗೆ ತಾನೇ ತನ್ನ ಮಕ್ಕಳಿಗೆ ಮಾಡಿ ಅದನ್ನು ಸಮಾಜಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಇದ್ರ ಮುಖಾಂತರ ಬಸವಣ್ಣ ಮತ್ತು ಅಂಬೇಡ್ಕರ್ ಸಮಕಾಲೀನರು ಆಗಿದ್ದಾರೆ ಅಂತ ಹೇಳೋದಕ್ಕೆ ನಾನು ಭಾಳ ಇಚ್ಛೆ ಪಡ್ತೇನೆ ಕುವೆಂಪುನವರು. ಆಯಿತಾ? ಅದರೊಟ್ಟಿಗೆ ನಾವು ಇವಾಗ ನೀವು ಹೇಳಿದ್ರೆ ಜೈ ಭಾರತೀಯ ಜನುಜಾತೆ ಅಂತ, ಆ್ಯಕ್ಚುಲಿ ಏನು ಗೊತ್ತಾ, ಅದು ಹೇಳಿದ್ರೆ ಮೈ ರೋಮಾಂಚನ ಆಗ್ತದೆ. ಅವರು 20ನೇ ವರ್ಷದಲ್ಲೇ ಅದನ್ನು ದೊಡ್ಡ ಒಂದು ಇದನ್ನು ಬರೆದ್ರಲ್ಲ, ನಮ್ಗೆ ಇವತ್ತು ನಾಡಗೀತೆ ಆಗಿದೆ. ಅದು 100 ವರ್ಷ ಆಯಿತು. ಅದಕ್ಕೆ ಕೊಡುಗೆ ಕೊಟ್ಟವರು ನಮ್ಮ ಕುವೆಂಪು ಅವರು. ಮತ್ತು ಇನ್ನೂ ಹೆಚ್ಚಾಗಿ ನಮ್ಮ ಸಾಹಿತಿಗಳು ಕೂತಿದ್ದಾರೆ ಮುಂದೆ ಮಾತಾಡೋದು. ನಾನೊಬ್ಬ ವಿಜ್ಞಾನಿ, ಆ್ಯಕ್ಚುಲಿ ವಿಜ್ಞಾನ ಪ್ರೊಫೆಸರು, ಬೇರೆ ಬೇರೆ ದೇಶದಲ್ಲೆಲ್ಲ ಹೋಗಿ ನನ್ನದೇ ಆದಂಥ ಒಂದು ವಿಜ್ಞಾನಕ್ಕೆ ಕೊಡುಗೆ ಕೊಟ್ಟು ಬಂದಿದ್ದೇನೆ. ಮತ್ತು ಅದನ್ನೇನು ಕೇಳ್ತಾ ಇದ್ದೀನಿ ಅಂದರೆ, ಇದು ಯಾವುದೇ ಸಬ್ಜೆಕ್ಟ್ ನಾವು ಓದಿದ್ರು ಸಹ ನಾವು ವಿಚಾರ ದಾರಿ ಏನು, ನಮ್ಮ ಸಾಹಿತ್ಯ ಮತ್ತು ನಮ್ಮ ಈ ಭೂಮಿಯ ಜಾನಪದ ಸಂಸ್ಕೃತಿಯನ್ನು ಬಿಟ್ಕೊಡ್ಬಾರ್ದು. ಯಾವತ್ತೂ ನಾವು ಬಿಟ್ಕೊಡ್ತೀವಿ ಅವತ್ತೊಂದು ದಿನ ನಾವು ನಮ್ಮ ನೆಲೆಯನ್ನು ಬಿಟ್ಕೊಟ್ಟಂಗೆ ಆಗ್ತದೆ. ಯಾಕಂದರೆ ಉದಾಹರಣೆಗೆ ನಿಮ್ಮ ವಿಚಾರಕ್ಕೆ ಬಂದಾಗ ಕಾಂತಾರ ಮೂವಿ ಎಲ್ಲರೂ ನೋಡಿದ್ದೀರಿ ಅಲ್ವಾ? ನೋಡಿ, ಈ ಕಿವಿ ನೆಟ್ಗಾಗೋಯ್ತು ಎಲ್ಲರಿಗೂ. ಕಾಂತಾರ ಯಾಕೆ ಅಷ್ಟು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗ್ತಾಯಿದೆ ಹೇಳಿ? ನನ್ನ ಮೊನ್ನೆ ಸಾಧು ಕೋಕಿಲ ಅವರು ಫಂಕ್ಷನ್ಗೆ ಬಂದಿದ್ದರು. ಅವ್ರ ಜೊತೆಗೆ ಮಾತಾಡ್ತಾ ಹೀಗೆ ಫಂಕ್ಷನಲ್ಲಿ ನನ್ನನ್ನು ಕರೆದಿದ್ರು, ಮಾತಾಡ್ತಾ ಇದೆ. ಯಾಕಂದರೆ ಅಲ್ಲಿ ನಾನೀಗ ಮಂಗಳೂರಲ್ಲೇ ಇರೋದು. ಫಸ್ಟು ಅವ್ರ ಭಾಷೆಗೆ ಭಾಳ ಆದ್ಯತೆ ಕೊಡ್ತಾರೆ. ಅವ್ರು ಎಂಥ ದೊಡ್ಡ ವ್ಯಕ್ತಿ ಆಗಲಿ, ಈಗ ಅವ್ನು ಐಶ್ವರ್ಯ ರೈ ಆಗಲಿ, ಸುನೀಲ್ ಶೆಟ್ಟಿ ಆಗಲಿ, ಕನ್ನಡ ಬರಲ್ಲ, ತುಳು ಮಾತಾಡ್ತಾರೆ. ಅವರು ಬಂದರೂ ಸಹ 10 ಜನ ಇದ್ದರು, ತನ್ನ ತುಳು ಭಾಷೆನ ಅವ್ರು ಎಲ್ಲೂ ಬಿಟ್ಕೊಡೋದಿಲ್ಲ. ತುಳು ಮಾತಾಡ್ತಿದ್ದವನೇ ಅಲ್ಲಿ ಅಸ್ಪೃಶ್ಯ. ಆ್ಯಕ್ಚುಲಿ ಮಂಗಳೂರು ತುಳು ಮಾತಾಡೋ ಎಲ್ಲರೂ ಒಂದು ಅನ್ನೋ ಮನೋಭಾವ ಇದೆ. ಇವಾಗಲೂ ಅಲ್ಲಿ ದೈವ, ದೇವಸ್ಥಾನ, ಭಾಷೆ, ನೆಲೆ ಇವತ್ತು ಇಷ್ಟು ಆಧುನಿಕ ಸಂಸ್ಕೃತಿ ಬಂದರೂ ಸಹ ಇವತ್ತು ಅವರು ಬಿಟ್ಕೊಟ್ಟಿಲ್ಲ. ಆ ನೆಲೆಗಟ್ಟಿನಲ್ಲಿ ಬಂದಂತಹ ಸಿನಿಮಾವೇ ಕಾಂತಾರ. ಕಾರಣ ತನ್ನ ಭೂಮಿಯ ನೆಲೆಯನ್ನು ಆ ಫಿಲಮಲ್ಲಿ ತೋರಿಸಿದ್ದಾರೆ, ಆ ಭಾಷೆಯನ್ನು ಅಲ್ಲಿ ತೋರಿಸಿದ್ದಾರೆ. ನೋಡಿ, ಕನ್ನಡ ಭಾಷೆ ಆದರೂ ಒಂದಿಷ್ಟು ಹಾಡುಗಳು ಮತ್ತು ಆ ದೈವ ಮಾತಾಡೋ ತುಳುಲ್ ಮಾತಾಡುತ್ತಾರೆ. ಯಾಕಂದರೆ ಭಾಷೆ ಬಿಡೋದಿಲ್ಲ ಅದು. ಮತ್ತು ಆ ದೈವದ ಭಕ್ತಿ ಇದ್ದರೂ ಸಹ ಭೂಮಿಯ ಒಂದು ಆರಾಧನೆ ತನ್ನ ಭಾಷೆ ಮುಖಾಂತರ ಮಾಡ್ತಾರೆ. ಆದ್ದರಿಂದ ನಾನು ಏನು ಹೇಳ್ತೀನಿ ಮಕ್ಕಳೇ ಅಂದರೆ, ನಮ್ಮ ಭಾಷೆ ಬಿಟ್ಕೊಡ್ಬೇಡಿ. ಯಾವತ್ತು ನಮ್ಮ ಭಾಷೆ ಬಿಡ್ತೀವಿ ಅವತ್ತು ನಾವು ಸೋತಾಗೆ. ಇವತ್ತು ನಮ್ಮ ಈ ಮಂಡ್ಯ ಜಿಲ್ಲೆಯಲ್ಲಿ KS ನರಸಿಂಹಸ್ವಾಮಿಯವರು, ಎಲ್ಲಿ KS ನರಸಿಂಹಸ್ವಾಮಿ ಯಾವೂರು ಗೊತ್ತಾ ಇಲ್ವೋ? ಮೊಬೈಲಲ್ಲಿ ಎಲ್ಲ ಫೇಸ್ಬುಕ್ಕು ವಾಟ್ಸಪ್ ನೋಡ್ತೀರಿ. ಅವರು ಹೇಳಿ ನೋಡಿ ಒಳ್ಳೆಯದಾಗಲಿ. ಬಟ್ ಹೆಣ್ಮಕ್ಳಿಗೆ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ, ತುಂಬ ಮಾಫಿಯಾ ನಡೀತಾ ಇದೆ ಇವತ್ತು. ಫೇಕ್ ಐಡಿಗಳು, ಫೇಕ್ ಇದರಲ್ಲೆಲ್ಲ ಭಾಳ ಇದು ನಡೀತಾ ಇದೆ. ಅದು ಭಾಳ ಎಚ್ಚರಿಕೆಯಿಂದ ಇರಿ. ನೆಲ್ಲಿಯವರು ನರಸಿಂಹಸ್ವಾಮಿಯವರು ಕಿಕ್ಕೇರಿ, ವೆರಿ ಗುಡ್. ಮತ್ತು ಪೂತಿ ನರಸಿಂಹಚಾರು ಎಲ್ಲಿಯವರು, ಮೇಲ್ಕೋಟೆಯವರು. ಅಂಥ ಭೂಮಿಲಿ ಹುಟ್ಟಿರೋ ಅಂಥ ಸ್ವರ್ಗ ಇದು ಆ್ಯಕ್ಚುಲಿ. ಆದ್ದರಿಂದ ನಾವು ಹೇಗೆ ದಕ್ಷಿಣ ಕನ್ನಡ ನಾನು ಎಕ್ಸಾಂಪಲ್ ತಗೊಂಡು ಹಾಗೆ ನನ್ನ ಭೂಮಿ, ನನ್ನ ಭಾಷೆ, ನನ್ನ ಇದು ಧರ್ಮ ಮತ್ತು ಆಚರಣೆನ ಯಾವತ್ತೂ ನಾವು ಬಿಟ್ಕೊಡ್ತೀವಿ ಆವತ್ತು ನಾವು ವೀಕ್ ಆಗ್ತೀವಿ. ಆಯಿತಾ? ಆದ್ದರಿಂದ ನಾನೆಲ್ಲ ನನ್ನ ವಿದ್ಯಾರ್ಥಿ ಮಿತ್ರಗಳು ನಾನು ಹೇಳೋದಿಷ್ಟೇ, ಆದಷ್ಟು ಕನ್ನಡ ಪುಸ್ತಕಗಳನ್ನು ಓದಿ, ಕನ್ನಡ ಪುಸ್ತಕಗಳನ್ನು ತಗೊಳ್ಳಿ. 1 ತಿಂಗಳು ನೀವು ಇದು ಡೇಟಾ ಕಡಿಮೆ ಹಾಕ್ಸಿದ್ರೂ ಪರವಾಗಿಲ್ಲ. ಒಂದು 50-100 ರೂಪಾಯಿ ಕೊಟ್ಟರೆ, ಈಗ ನಮ್ಮ ನವಂಬರ್ ತಿಂಗಳಲ್ಲಿ ಪುಸ್ತಕ ಪ್ರಾಧಿಕಾರದಿಂದ 50% ರಿಯಾಯಿತಿನೂ 60% ರಿಯಾಯಿತಿನೂ ಇದೆ. ದಯವಿಟ್ಟು ಕೊಂಡ್ಕೊಳ್ಳಿ. ಅಟ್ಲೀಸ್ಟ್ ಒಬ್ಬೊಬ್ಬರು ಕೊಂಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ 10 ಜನ ಸೇರಿ 5 ಬುಕ್ಸ್ ತಗೊಂಡು ಶೇರ್ ಮಾಡ್ಕೊಂಡು ಓದಿ. ಕನ್ನಡ ಬೆಳೆಸಿ, ಉಳಿಸಿ. ಯಾಕಂದರೆ ನೀವು ಮುಂದಿನ ಜನ್ರೇಷನ್ ಜನತೆ ನೀವು ಸೋತ್ರೆ, ಇವಾಗ ಇಲ್ಲಿ ತನಕ ನಾನು ಮೊನ್ನೆ ಅದನ್ನು ಹೇಳೋದು ಮಾಡ್ತೆ, ಕನ್ನಡ ಜ್ಞಾನಪೀಠ ಪ್ರಶಸ್ತಿಲಿ 8 ಜನ ಮಾತ್ರ 1995 ಸರ್ 98ಅಲ್ಲಿ ಚಂದ್ರಶೇಖರ್ ಕಂಬಾರ ನಂತರ ನಮ್ಮಲ್ಲಿ ಯಾರೂ ಇದನ್ನೇ ತಗೊಳ್ಳಿಲ್ಲ, ಜ್ಞಾನಪೀಠ ಪ್ರಶಸ್ತಿ ತಗೊಳ್ಳಿಲ್ಲ. ಯಾಕಂದರೆ ಕೆಲಸ ಮಾಡೋರು ಇದ್ದಾರೆ, ಇಲ್ಲ ಅಂತಲ್ಲ, ಬಟ್ ಎಲ್ಲೋ ಒಂದು ಕಡೆ ರಾಜಕೀಯವಾದಂಥ ಆಮಿಷಗಳು, ಎಲ್ಲದಕ್ಕೂ ರಾಜಕೀಯ ಒಂದು ಪ್ರಭಾವಗಳು ಜಾಸ್ತಿ ಆಗ್ತಾಯಿದೆ. ಆದ್ದರಿಂದ ನಾನು ಹೇಳೋದಿಷ್ಟೇ, ನೀವು ಮಕ್ಕಳುಗಳು ಯಾಕೆ ನೀವು ಜ್ಞಾನಪೀಠ ಪ್ರಶಸ್ತಿ ತಗೋಬಾರ್ದು? ಬೇರೆ ಬೇರೆ ಪ್ರಶಸ್ತಿ ಕಡೆಗೆ ಯಾಕೆ ಕೈ ಹಾಕಬಾರ್ದು? ಶಾರ್ಟ್ ಲೈಫ್ಗೆ ತಾವು ಆದಷ್ಟು ಕಡಿಮೆ ಮಾಡಿ. ಜೀವನದಲ್ಲಿ ಸಾಧನೆ ಮಾಡಲಿಲ್ಲ ಅಂದರೆ ನಮ್ಮ ಸಂಸ್ಕೃತಿ ಹಾಳಾಗ್ತದೆ, ನಮ್ಮ ಭಾಷೆ ಬೆಳೆಸೋರು ಕಡಿಮೆ ಆಗ್ತದೆ. ನೀವೆಲ್ಲೇ ಹೋದರೂ ಕನ್ನಡದಲ್ಲಿ ಮಾತಾಡಿ.
ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಇಂಗ್ಲೀಷ್ ಮಾತಾಡಲೇಬೇಕು, ಇಲ್ಲ ನಮ್ಮ ಕೆಲಸ ಸಿಗೋದಿಲ್ಲ, ಅವಶ್ಯಕತೆ ಇದೆ. ಎಲ್ಲ ಭಾಷೆನೂ ಪ್ರೀತಿಸಿ, ನನ್ನ ತಾಯಿ ಭಾಷೆ ಕನ್ನಡ ಎನ್ನುವುದನ್ನು ಮರಿಬೇಡಿ. ಇವತ್ತು ಇವತ್ತೆಲ್ಲ ಏನಕ್ಕೆ ನಾವು ಇವ್ರನ್ನೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ ಕುವೆಂಪು ಅವ್ರನ್ನು ಅಂತ ಅಂದರೆ, ನಿಮಗೆಲ್ಲ ಯೂಟ್ಯೂಬಲ್ಲಿ ಇವತ್ತೆಲ್ಲ ಟಾಕ್ ಎಲ್ಲ ಸಿಗುತ್ತೆ, ನಿಮಗೆ ಭಾಷಣಗಳು ಸಿಗುತ್ತೆ, ಬರಹ ಸಿಗುತ್ತೆ, ಎಲ್ಲ ಕೂತ್ಕೊಂಡೆ ಗಂಟೆಗಟ್ಟಲೆ ಮಾತಾಡ್ತೀರಿ. ಅಂಥ ಯುವ ಜನತೆ ಇಟ್ಕೊಂಡು ಇಂಥ ಪ್ರೋಗ್ರಾಮ್ ಮಾಡಬೇಕು ಅಂದರೆ ಭಾಳ ಕಷ್ಟವೇ ಸರ್. ಯಾಕಂದರೆ ಅವ್ರಿಗೆ ಆಸಕ್ತಿನೇ ಇಲ್ಲ, ಕೇಳೋಂಥ ಆಸಕ್ತಿ, ಗಂಟೆಗಟ್ಟಲೆ ಕೂರೋಷ್ಟು ಪೇಷನ್ಸೇ ಇಲ್ಲ. ಎಲ್ಲ ಇದು ಎಂತ ಹೇಳ್ತಾರೆ, ತುಂಬ ಇದು ತುಂಬ ಆಕ್ಟಿವ್ ಜಾಸ್ತಿ. ಒಂದು ಕೂಡಂಥ ಕೂರ್ಸೋಂಥ ಶಕ್ತಿ ಇವಾಗ ಭಾಳ ಕಡಿಮೆ. ಅಂಥದ್ರಲ್ಲಿ ಇಂಥ ವಿಚಾರ ಸಂಕಿರಣ ಏನಕ್ಕೆ ಮಾಡ್ತೀವಿ ಅಂತ 2 ಪದಗಳು ನೀವು ಕಿವಿದ್ರೆ ನೀವು 10 ಪದ ಜಾಸ್ತಿ ಮಾಡ್ಕೊಳ್ಳಿ ಅಂತ. ಅದರಿಂದ ಜಾಸ್ತಿ ನಾನು ಮಾತಾಡೋಕ್ಕೆ ಹೋಗಲ್ಲ. ನನಗೆಲ್ಲ ಅವಕಾಶ ಕೊಟ್ಟು ನನ್ನ ಜಿಲ್ಲೆ ಕರೆಸಿ ನನ್ನ ಈ ಹೆಚ್ಚಿನ ಕಾಲೇಜಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತಹ ನನ್ನ ಹೆಚ್ಚಿನ ವಿಜಯ ಕಾಲೇಜ್ ಆಡಳಿತ ಮಂಡಳಿ ಮತ್ತು ಚಂದ್ರೇಗೌಡರು ಮತ್ತಿನ್ನೆಲ್ಲ ಸಿಬ್ಬಂದಿ ಮತ್ತು ಹೆಚ್ಚಾಗಿ ಕೇಳಿಸ್ಕೊಂಡು ಹಿಂಗೆ ಬಿಡದೇ ಇರೋಂತಹ ವಿದ್ಯಾರ್ಥಿಗಳಿಗೆ ಇವತ್ತು ಚಿಂತನೆ ಮಾಡಿ ಮನೇಲಿ ಕೂತ್ಕೊಂಡು ಅವ್ನು ಯಾರೋ ಬಂದಿದೆ 2 ಮಾತಾಡ್ದಪ್ಪ ನಾವು ಒಂಥರ ಚಿಂತನೆ ಮಾಡೋಣ ಅಂದ್ಕೊಂಡು ಒಂದು ಇದನ್ನು ಮಾಡಿ ಆದಷ್ಟು ಸಮಾಜಕ್ಕೆ ಒಳ್ಳೆ ಕೊಡಿ. ಯಾರಿಗೂ ನೀವು ಒಳ್ಳೇದು ಮಾಡದೇ ಇರೋ ಪರವಾಗಿಲ್ಲ, ತೊಂದರೆ ಕೊಡಬೇಡಿ, ಸತ್ಪ್ರಜೆಗಳಾಗಿ ಬಾಳಿ ಅಂತ ನಾನು 2 ಮಾತು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ. ನಾಡಿನ ಜನರಾದಂತಹ ನಾವೇ ಕನ್ನಡವನ್ನು ಉಳಿಸ್ಲಿಲ್ಲ ಅಂತಂದರೆ ಮತ್ತಾರು ಉಳಿಸುವುದಕ್ಕೆ ಸಾಧ್ಯ? ಹಾಗಾಗಿ ನಾವು ಕನ್ನಡ ಭಾಷೆಯನ್ನು ಉಳಿಸಬೇಕು, ಬೆಳೆಸಬೇಕು ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದಂತಹ ಪ್ರೊಫೆಸರ್ SK ನವೀನ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಕಾಲೇಜಿನ ವತಿಯಿಂದ ನವೀನ್ ಸರ್ ಅವರಿಗೆ ಗೌರವ ಸಮರ್ಪಣೆ